Yes, good morning. Welcome to class number 18, continuation of general solutions or trigonometric equations. Already in last class, we have find a principal solution of some easiest problems up to problem number 5. You know what is meant by principal solution of trigonometric equation? The solution lies between 0 and 360. Actually, find out ಮಾಡಿದ್ವಿ ನಾವು ಅಂಥದ್ದು ಪ್ರಾಬ್ಲಮ್ಸ್ ಕಂಟಿನ್ಯೂಷನ್ ಇದ್ದೀವಿ. ಎಸ್ ಪ್ರಾಬ್ಲಮ್ ಡಿಸ್ಪ್ಲೇ ಕಾಣ್ತಿದೆ. ಇದೆ ಕೊಸೆಕೆಂಟ್ ಎಕ್ಸ್, ಇದು ಕೊಸೆಕೆಂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು -2 ಕೊಟ್ಟಿರೋದ್ರಿಂದ ಇದು ನೆಗೆಟಿವ್ ಆಗುತ್ತೆ. ಕೊಸೆಕೆಂಟ್ ನೆಗೆಟಿವ್ ಇನ್ ಯಾವ ವಿಚ್ ಕ್ವಾಡ್ರೆಂಟ್ಸ್? ಕೊಸೆಕೆಂಟ್ ನೆಗೆಟಿವ್ ಇನ್ ವಿಚ್ ಕ್ವಾಡ್ರೆಂಟ್ಸ್? ಥರ್ಡ್ ಆ್ಯಂಡ್ ಫೋರ್ತ್. ಹೌದಾ? ಥರ್ಡ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲೇ ಕೊಸೆಕೆಂಟ್ ನೆಗೆಟಿವ್ ಆಗುತ್ತೆ. ಪಾಸಿಟಿವ್ ಇದ್ದಿದ್ರೆ ಫಸ್ಟ್ ಸೆಕೆಂಡ್ ತಗೊಳ್ತಾ ಇತ್ತು. ಸೆಕೆಂಡಲ್ಲಿ ಸೈನ್ ಇಟ್ಸ್ ರೆಸಿಪ್ರೋಕಲ್ ಕೊಸೆಕೆಂಟ್ ಪಾಸಿಟಿವ್ ಆಗ್ತಿತ್ತು. ನೆಗೆಟಿವ್ ಇರೋದ್ರಿಂದ ಇಟ್ ಗೋಸ್ ಟು ಥರ್ಡ್ ಆ್ಯಂಡ್ ಫೋರ್ತ್. ನೌ ವಿ ಹ್ಯಾವ್ ಟು ಫೈಂಡ್ ದ ಸೊಲ್ಯೂಷನ್ ಆಫ್, ದಟ್ ಈಸ್ ಪ್ರಿನ್ಸಿಪಲ್ ಸೊಲ್ಯೂಷನ್ ಆಫ್ ಕೊಸೆಕೆಂಟ್ ಎಕ್ಸ್ ಇಕ್ವಲ್ ಟು -2 ಇನ್ ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್. ಕ್ಲಿಯರ್ ಪಿಕ್ಚರ್ ಸಿಗ್ಬಿಡ್ತು ಸ್ಟಾರ್ಟಿಂಗಲ್ಲಿ. ಹೌದಾ? ಅಲ್ಲಿಗೆ ಇಲ್ಲಿ ನಾವು ಬರ್ಕೋಬೇಕಾಗಿರೋದು ಏನು ಗೊತ್ತಾ? ವಿ ನೋ ದಟ್ ಎಸ್, ಇದನ್ನು ಬೇಕಾದ್ರೆ ಸೈನಿಗೆ ಕನ್ವರ್ಟ್ ಮಾಡ್ಕೋಬೋದು. ಸೈನಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ತಪ್ಪೇನಿಲ್ಲ. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ? ಸೈನಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡೋದೇ ಆದರೆ ಪ್ಲೀಸ್ ಇದನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೈನಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಿದ್ರೂ ಕೂಡ ಥರ್ಡ್ ಫೋರ್ತ್ ಕ್ವಾಡ್ರೆಂಟೇ ಬರುತ್ತೆ. ಯಾಕೆಂದರೆ ವ್ಯಾಲ್ಯೂಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕ್ಕಾಗುತ್ತೆ ಅಂತ ಅಷ್ಟೇನೇನಿಲ್ಲ. ಹಾಗೂ ಮಾಡ್ಕೋಬೋದು, ತಪ್ಪೇನಿಲ್ಲ. ಎಸ್ 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 ಬರೆಯೋವಾಗ ಕನ್ಕ್ಲೂಷನ್ ಮತ್ತು ಕೊಸೆಕೆಂಟ್ ಯೂಸ್ ಮಾಡೋಣ, ನೋ ಪ್ರಾಬ್ಲಮ್. ಈಗ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು -1 ಬಟ್ ನೆಗೆಟಿವ್ ಇರೋದ್ರಿಂದ ನಾವು ಎಕ್ಸ್ ಇಸ್ ಈಕ್ವಲ್ ಟು 30 ಬರೆಯೋಕ್ಕಾಗೋದಿಲ್ಲ. ಹೌದಾ? ಇಲ್ಲಿ ಸೊಲ್ಯೂಷನ್ ಬರೀತೀವಿ. ವಿ ನೋ ದಟ್ ಸೈನ್ 30 ಇಸ್ ಈಕ್ವಲ್ಸ್ ಟು ಹಾಫ್. ಇಲ್ಲಿ ನೆಗೆಟಿವ್ ಇಲ್ಲದೆ ಇದ್ದಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತಿತ್ತು ಅನ್ನೋದನ್ನು ನಾವು ಪ್ರಿಡಿಕ್ಟ್ ಮಾಡ್ತಿದ್ವಿ. ಈಗ ಎಕ್ಸ್ ಇಸ್ ಈಕ್ವಲ್ ಟು 30 ಬರೆಯೋಕ್ಕಾಗೋದಿಲ್ಲ, ಹೈಲಿ ಇಂಪಾಸಿಬಲ್. ಯಾಕೆ ಸರ್? ಸಾಧ್ಯವೇ ಇಲ್ಲ ಹಂಗೆ ಬರ್ಕೊಳ್ಳೋಕ್ಕೆ, ಯಾಕೆಂದರೆ ನೆಗೆಟಿವ್ ಸೈನ್ ಇದೆ. ಹಾಗಾಗಿ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ ಥರ್ಡ್ ಕ್ವಾಡ್ರೆಂಟ್? 270, 180, ದಿಸ್ ಇಸ್ ಥರ್ಡ್ ಕ್ವಾಡ್ರೆಂಟ್. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಮಾಡಿಕೊಡ್ದಂತೆ ಅದು. ಹೌದಾ? ಅಲ್ಲಿಗೆ ಇನ್ ಥರ್ಡ್ ಕ್ವಾಡ್ರೆಂಟ್ ಅದು ಬರೀಬೇಕು. ಪಿಕ್ಚರ್ ಬರೆಯೋಣ. ಇನ್ ಥರ್ಡ್ ಕ್ವಾಡ್ರೆಂಟ್, ಹೌದಾ, ಸೈನ್ ಆಫ್ ಇದನ್ನು ಸೈನು ಬರೀಬೋದು, ಕೊಸೆಕೆಂಟ್ ಬರೀಬೋದು, ಯಾವುದು ಬರ್ಕೊಂಡ್ರೆ ನಡೀತಾ ಇತ್ತು, ನಿಮ್ಮ ಇಷ್ಟ, ನಡೀರಿ. ಸೈನ್ ಆಫ್ 180 ಪ್ಲಸ್ ದಿಸ್ 30. ಸೈನ್ ಆಫ್ 180 ಪ್ಲಸ್ 30 ಏನಾಗುತ್ತೆ? -sin 30 ಮೈನಸ್ ಹಾಫ್ ಬರುತ್ತೆ. ಅದು ಉದ್ದೇಶ ಇಟ್ಕೊಂಡು ಮಾಡ್ತಿರೋದು. ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ 210 ಬರುತ್ತೆ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ 210 ಡಿಗ್ರಿ ಆಯಿತು. ಪ್ಲೀಸ್ ಡಿಗ್ರಿ ಸಿಂಬಲ್ ಮೆನ್ಷನ್ ಮಾಡಬೇಕು. ಎಲ್ಲ ಕಡೆನೂ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಸ್ಕೀಮಲ್ಲಿ ರೇಡಿಯನ್ಸಲ್ಲಿ ಕೊಟ್ಟಿರ್ತಾರೆ. ನೀವು ಬೇಕಾದ್ರೆ ಮತ್ತೆ ರೇಡಿಯನ್ಸ್ ಕನ್ವರ್ಟ್ ಮಾಡ್ಕೊಳ್ಳಿ. ಹೌ ಟು ಫೈಂಡ್ ಕನ್ವರ್ಟ್ ದ ರೇಡಿಯನ್ ಡಿಗ್ರಿ ಫ್ರಮ್ ಕನ್ವರ್ಷನ್ ಆಫ್ ಡಿಗ್ರಿ ಫ್ರಮ್ ರೇಡಿಯನ್ ಅಂತ ನಿಮ್ಗೆ ಗೊತ್ತು, ಅದು ಬೇಕಾದ್ರೆ ಮಾಡ್ಕೊಳ್ಳಿ. ಆಗ್ಬೋದಾ? ಎಸ್, ಇನ್ನೂ ಒಂದು ಸೊಲ್ಯೂಷನ್ ಇರೋದ್ರಿಂದ ಸೈನ್ ಎಕ್ಸ್ ಈಕ್ವಲ್ ಟು -√3/2 ಆಮೇಲೆ ಬರ್ಕೊಡೋಣ. ಆಮೇಲೆ ಈ ಥರ್ಡ್ ಕ್ವಾಡ್ರೆಂಟ್ ಮುಗಿದೋಯ್ತು ಸೊಲ್ಯೂಷನ್. ಇನ್ ಫೋರ್ತ್ ಕ್ವಾಡ್ರೆಂಟ್ ಅದು ಬರೀಬೇಕು. ಇದಷ್ಟೇ. ಫೋರ್ತ್ ಕ್ವಾಡ್ರೆಂಟ್ ಅಂದ ತಕ್ಷಣ ನಿಮ್ಗೆ ಏನು ಬರುತ್ತೆ? 270, 360. ಇಲ್ಲಿ ಸ್ಪೆಷಲ್ ಆ್ಯಂಗಲ್ ಅಂತ 90 ಮತ್ತು 270 ಕನ್ಸಿಡರ್ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಆರ್ಡ್ ಆ್ಯಂಗಲ್ ಶುರುವಾದಾಗಿಂದ. ಇಲ್ಲಿ ಇದನ್ನು ಸೈನ್ ಆಫ್ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ ಅಂದಾಗ 360 ಮೈನಸ್ ಅದೇ ಪ್ರಿಡಿಕ್ಷನ್ ವ್ಯಾಲ್ಯೂ ಏನದು 30, ದಟ್ ಈಸ್ ಈಕ್ವಲ್ ಟು ಸೈನ್ 330 ಆಯಿತು. ದಟ್ ಈಸ್ ಈಕ್ವಲ್ ಟು ಅಲ್ಲಿಗೆ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ 330 ಬರುತ್ತೆ. ಹೌದಾ? π/6 ಅಲ್ಲಿ ಕೂಡ ಬರ್ಬೋದು. π/6 ಅಂದರೆ 30, 11 π/6 ಬರುತ್ತೆ. ಇಲ್ಲಷ್ಟೇ 7 π/6 ಬರುತ್ತೆ. ನೀವು ಕನ್ವರ್ಷನ್ ಮಾಡಿಕೊಂಡಾಗ ಅದು ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ, ಇಷ್ಟು ಬರ್ದಾಕರು ಸಾಕು. ಅಥವಾ 11 π/6. ಏನು ಸರ್ ನಿಮ್ಮ ಕಾನ್ಫಿಡೆನ್ಸು? π/6 30, 11 3s 33, ನಥಿಂಗ್ ಬಟ್ 330 ಅಂತಷ್ಟೇ. ಅಲ್ಲಿಗೆ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಅಂತ ಎಕ್ಸ್ ಇಸ್ ಈಕ್ವಲ್ ಟು 210 ಆ್ಯಂಡ್ 330 ಡಿಗ್ರೀಸ್ ಮೇಲೆ ಕಂಡುಹಿಡಿದೇನೆ. ಅವನು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರೇಡಿಯನ್ಸಲ್ಲಿ ಕೊಟ್ಟಿರ್ತಾರೆ.
ನಿಮ್ಗೆ ರೇಡಿಯನ್ಸಲ್ಲಿ ಈಸಿ ಆದರೆ ರೇಡಿಯನ್ಸಲ್ಲಿ ಮಾಡ್ಕೊಳ್ಳಿ, ಅದನ್ನ ಹೇಳ್ಕೊಟ್ಟಿಲ್ಲ ಬಿಡ್ರಿ, ಈಸಿ ಕಷ್ಟ ಅನ್ನೋ ಟಾಪಿಕ್ಗೆ ಬೇಡ, ಒನ್ ವೇಲಿ ಕಲ್ತು ಬಿಡಿ ನೀವು ಅಷ್ಟೇ, ಡಿಗ್ರೀಸಲ್ಲೇ ಮಾಡಿರಿ, ನೋ ಪ್ರಾಬ್ಲಮ್. ಆಗಲೇ sin x ಇಸ್ ಈಕ್ವಲ್ ಟು ಪ್ರಾಬ್ಲಮ್ ಒರೆಸಿದೆ, ಯಾವುದಂತ ಇನ್ನೊಂದ್ಸಲಿ ಬರ್ಸ್ತೀನಿ. ಎಸ್ 7th ಪ್ರಾಬ್ಲಮ್. ಐ ಡಿಡ್ ನಾಟ್ ರಿಟರ್ನ್ ಫುಲ್ ಕ್ವೆಶನ್ ಇನ್ ವರ್ಡಿಂಗ್ಸ್. ನಿಮ್ಮ ಹತ್ರ ಮೆಟೀರಿಯಲ್ ಇರೋದ್ರಿಂದ ಡೈರೆಕ್ಟಾಗಿ ಕ್ವೆಶ್ಚನ್ ಬರ್ಕೊಂಡಿದ್ದೀನಿ. ಇನ್ನೂ ಮೆಟೀರಿಯಲ್ ಏನಾದ್ರು ತೊಗೊಂಡಿಲ್ಲ ಅಂದರೆ ಈಗ ನೆಕ್ಸ್ಟ್ ಕ್ಲಾಸಲ್ಲಿ CET ಕ್ವೆಶನ್ಸ್ ಸಾಲ್ವ್ ಮಾಡ್ತೀನಿ. ಬರೀ ನಿಮಗೆ ಪ್ರಿಂಟಲ್ಲಿ 50 ಕ್ವೆಶನ್ಸ್ ಕೊಟ್ಟಿದ್ದೀನಿ. ನಾನು ಅದ್ರ ಜೊತೆಗೆ ಟೈಮ್ ಸೇವಿಂಗ್ ರಿಸಲ್ಟ್ಸ್ ಅಂದರೆ ಟೈಮ್ ಸೇವ್ ಮಾಡಿ ಆನ್ಸರ್ಸ್ ಮಾಡೋವಂಥ ಪ್ರಾಬ್ಲಮ್ಸು ಮಾಡಿಸ್ತೀನಿ, ಫಾರ್ಮುಲಾ ಲಿಸ್ಟು ಸೇರಿಸ್ತೀನಿ. ನೀವು ಮೆಟೀರಿಯಲ್ ತೊಗೊಳ್ದೇ ಇದ್ದರೆ ನಿಮ್ಮ ಹತ್ರ ಆ ಕ್ವೆಶನ್ಸ್ 50 ಕ್ವೆಶನ್ಸ್ ಇಲ್ಲ ಅಂತಂದರೆ ನಾನು ಇಲ್ಲಿ ಕ್ವೆಶನ್ ಬರೆಯೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ನಿಮಗೆ. ಆ ಕ್ವೆಶನ್ಸ್ ಬೇಕಾದ್ರೆ ಒಂದ್ಸಲ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಪ್ರಯೋಜನ ಇಲ್ಲ. ನಿಮ್ಗೆ ಹತ್ರ ಹಾರ್ಡ್ ಕಾಪಿ ಇದ್ರೇ ಒಳ್ಳೆಯದು, ಅರ್ಥ ಆಯ್ತಾ? ಅಲ್ಲಿಗೆ ಇನ್ನೂ ಮೆಟೀರಿಯಲ್ ತೊಗೊಳ್ದೇ ಇದ್ದರೆ ಇನ್ನು ಇವಾಗ ತೊಗೊಂಡ್ರು ಕೂಡ CETಗೆ ಯೂಸ್ ಆಗುತ್ತೆ ಅಂತ ತೊಗೊಂಡ್ರು ನೀವು ಬೇಗ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ CET ಕ್ವೆಶನ್ಸ್ 50 ಕ್ವೆಶನ್ಸ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀನಿ. ಎಸ್, ಮೆಟೀರಿಯಲ್ ನಿಮ್ಮ ಹತ್ರ ಇರೋದ್ರಿಂದ ಕ್ವೆಶನ್ ಪೂರ್ತಿ ಬರ್ದಿಲ್ಲ ನಾನು. sin x -√3/2 ಇದಷ್ಟೇ ನೆಗೆಟಿವ್, ಹೌದಾ? ಯಾವ ಕ್ವಾಡ್ರೆಂಟ್ಸಲ್ಲಿ ನೆಗೆಟಿವ್ ಇದು? ಸೈನ್ ಈಸ್ ನೆಗೆಟಿವ್ ಇನ್ 3rd and 4th ಕ್ವಾಡ್ರೆಂಟ್ಸ್. ಆಗಲೇ ಮಾಡ್ದಂಗೆ ಮಾಡ್ಕೊಳ್ಳಿ, ಆನ್ಸರ್ ಬರ್ತದೆ, ನೋ ಪ್ರಾಬ್ಲಮ್. ಫೈಂಡ್ ಔಟ್ ಮಾಡಬೇಕು ನೀವೇ. ನಿಮ್ಗೆ ಡೌಟ್ ಬಂದರೆ ಪಿಕ್ ಕಳಿಸಿ. 7th ಒನ್ ಏನಾದರೂ ಅಸೈನ್ಮೆಂಟ್ ನಿಮಗೆ ಬಿಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ನಾವು ಮಾಡಿರ್ತಕ್ಕಂಥ ಸರಿ ತಪ್ಪಾ ಸರಿನಾ ಅನ್ನೋ ಡೌಟ್ ಇದ್ದರೆ ನಾನು ಕಳಿಸ್ಕೊಡಿ, ನಾನು ರಿಪ್ಲೈ ಮಾಡ್ತೀನಿ. ಎಸ್, ಕ್ವೆಶನ್ ನಂಬರ್ 8 ಬರೋಣ. ಇಲ್ಲಷ್ಟೇ cos x = 1/2 ಇದ್ದಂಗಿದೆ. cos x = 1/2 ಏನು? ಇದು ಅಷ್ಟೇ ಜನರಲ್ ಸೊಲ್ಯೂಷನ್. ಪಾಸಿಟಿವ್ ನೆಗೆಟಿವಾ? ಪಾಸಿಟಿವ್. ಯಾವ್ಯಾವ ಕ್ವಾಡ್ರೆಂಟಲ್ಲೇ? ಫಸ್ಟ್ ಆ್ಯಂಡ್ 4th ಕ್ವಾಡ್ರೆಂಟಲ್ಲಿ ಕಾಸ್ ಪಾಸಿಟಿವ್. ಡೈರೆಕ್ಟಾಗಿ ಫಸ್ಟ್ ಕ್ವಾಡ್ರೆಂಟಲ್ಲಿ x = 60 ಡಿಗ್ರಿ ಬರ್ದಾಗ್ಬೋದು, ಬಿಕಾಸ್ cos 60 is 1/2. ಇನ್ನು 4th ಕ್ವಾಡ್ರೆಂಟ್ಗೆ ಹೋದರೆ ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್ 4th ಕ್ವಾಡ್ರೆಂಟನ್ನು 360 - 60 ಅಂತ ಬರೀತದೆ. ದಟ್ ಈಸ್ ಈಕ್ವಲ್ ಟು cos of 300 ಆಗುತ್ತೆ. cos of 300 ಕೂಡ ನಮಗೆ ಹಾಫೇ ಬರುತ್ತೆ. ಅಲ್ಲಿಗೆ x = 60, x = 330 ಬರ್ತೀನಿ ಇಲ್ಲಿ, 300 ಇದಷ್ಟೇ. ಅಲ್ಲಿಗೆ ದೀಸ್ ಟು ಸೊಲ್ಯೂಷನ್ಸ್ ಆರ್ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಬಿಕಾಸ್ ದೀಸ್ ಆರ್ ಲೈಸ್ ಬಿಟ್ವೀನ್ 0 and 360 ಇನ್ಕ್ಲೂಡಿಂಗ್ 0. ಅರ್ಥ ಆಗ್ತಿದೆಯಾ? 9th ಪ್ರಾಬ್ಲಮ್ ಒಂದಿದೆ, ಅದು ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಸಾಲ್ವ್ ಅಂತಂದರೆ ಮೆಜಾರಿಟಿ ಸ್ಟೂಡೆಂಟ್ಸ್ ಎಕ್ಸ್ಗೆ ನಡೆದು ಬಿಟ್ಬಿಡ್ತಾರೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಜನರಲ್ ಸೊಲ್ಯೂಷನ್ ಅಂದರು ಸಾಲ್ವ್ ಅಂದರು ಬೋತ್ ಆರ್ ಸೇಮ್. ಅಲ್ಲಿಗೆ ಜನರಲ್ ಸೊಲ್ಯೂಷನ್ಸ್ಗೆ ಎಂಟ್ರಿ ಕೊಡ್ತೀವಿ. ಇಷ್ಟೊತ್ತು ಮಾಡಿದ್ದು ಪ್ರಿನ್ಸಿಪಲ್ ಸೊಲ್ಯೂಷನ್ಸ್. ಅಲ್ಲಿಗೆ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂದರೂ ಕ್ಲಾರಿಟಿ ಇದೆ, ಏನು 2 ಆನ್ಸರ್ಸ್ ಕನ್ನಡಿಯೋದು 2 ಕ್ವಾಡ್ರೆಂಟ್ಸಲ್ಲಿ. ಜನರಲ್ ಸೊಲ್ಯೂಷನ್ ನೆಕ್ಸ್ಟ್ ಮಾಡಿಕೊಡ್ತೀನಿ, ಫಾರ್ಮುಲಾ ಹಾಕಿ ಮಾಡೋದು. ನಿನ್ನೆ ನಿಮಗೆ ಬಾಕ್ಸಲ್ಲಿ ಹಾಕ್ಕೊಟ್ಟಿದೆ. ಅದು ಇದು ಅಲ್ದಿರೋ ಮಧ್ಯದಲ್ಲಿ ಎಲ್ಲರೂ ಸಾಲ್ವ್ ಕಾಣಿಸಿದ್ರು ಕೂಡ ಎಕ್ಸ್ ಕಂಡಿಡಿದ್ರೆ ಸಾಕಲ್ವಾ, ಸಾಲ್ವ್ ಅಂದರೆ ಅದೇ ಅಲ್ವಾ ಮೀನಿಂಗು ಅಂತ ನೀವು ಒಂದು ಸ್ಟೆಪ್ಗೆ ಮೋಸ ಮಾಡ್ಕೋಬೇಡಿ. ಎಕ್ಸ್ ಕಂಡಿಡಿದು ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋಯಿಂದ ಎಕ್ಸ್ ಬಂತು ಅದರ ಸೊಲ್ಯೂಷನ್ ಬರ್ದಾಕೆ ಸೇಫ್ ಸೈಡ್ ಇದು ಬಿಡ್ತೀರಾ? ಅದು ಹೇಳ್ಕೊಡ್ತೀನಿ ಇವಾಗ ಏನು ಅಂತದ್ದು. ಸಾಲ್ವ್ ಇಷ್ಟೊತ್ತು ಮಾಡಿದ ಪ್ರಾಬ್ಲಮ್ಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ನಂಬರ್ ಕೊಡ್ತಿದ್ದೆ ನೋಡಿ. ಇದರಲ್ಲಿ ಎರಡು ಕಂಪ್ಲೀಟ್ ಈಕ್ವೇಶನ್ ಇಸ್ ಎ ಮಿಕ್ಸಪ್ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಅಂಡ್ ಟ್ಯಾನ್. ಅಂದರೆ ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇಸ್ ಈಕ್ವಲ್ ಟು ಸಿಂಗಲ್ ನಂಬರ್ ಅನ್ನೋ ಕ್ಲಾರಿಟಿ ಇಲ್ಲ. ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗಲಿಲ್ಲ. ನಾವು ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಗೆ ಕನ್ವರ್ಟ್ ಮಾಡ್ಕೋಬೇಕು. ಸ್ವಲ್ಪ ಸ್ಲೋ ಆಗುತ್ತೆ ನಿಮ್ಮ ಕ್ಲಾಸು, ಯಾಕಂದರೆ ಜನರಲ್ ಸೊಲ್ಯೂಷನ್ಸ್ಗೆ ಎಂಟರ್ ಆಗ್ತೀವಿ. ಇಲ್ಲಿ ಸಾಲ್ವ್ ಅಂತ ಕೇಳಿದ್ರು ಕೂಡ ನಾವು ಜನರಲ್ ಸೊಲ್ಯೂಷನ್ ಬರೀಲೇಬೇಕು. ಎಸ್, ಈಗ ಫಸ್ಟ್ ಪಿ ಸಿ ಫಾರ್ಮುಲಾ ಲಿಸ್ಟ್ ಎಲ್ಲ ನೀವು ರೆಡ್ಡಿಂಗಲ್ಲಿ ಒಂದು ಕಡೆಯಿಂದ ರೆಡ್ಡಿಂಗ್ ಮಾರ್ಕ್ ಮಾಡಿರ್ತಕ್ಕಂಥವೆಲ್ಲ ನೆಕ್ಸ್ಟ್ ನಾನು ಏನೇನು ಬರೀಬೇಕು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅವೆಲ್ಲ ಒಂದು ಪೇಪರಲ್ಲಿ ಲಿಸ್ಟ್ ಔಟ್ ಮಾಡಿಕೊಂಡು ನಿಮ್ಮ ಪ್ರಿಂಟೆಡ್ ವರ್ಕ್ ಬುಕ್ಕಲ್ಲಿ ಇಟ್ಕೋಬೇಕು. ಅವು ಯಾವುದಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ನೋಡ್ರಿ. ಎಸ್, ಟು ಕನ್ವರ್ಟ್ the mix-up of the equation with the mix-up of two trigonometric ratios into single trigonometric ratio. ಅಂದರೆ ಕಂಪ್ಲೀಟ್ ಪ್ರಾಬ್ಲಮ್ tan to x ಆದರೂ ಬರಬೇಕು ಅಥವಾ secant to x ಆದರೂ ಬರಬೇಕು. ಯಾಕೆ ಸರ್, ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ಅಬ್ಸರ್ವ್ ಮಾಡಿ ನೀವು ಒಂದೇ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಡ್ತಿದ್ದ, ರೈಟ್ ಸೈಡ್ ಒಂದು ನಂಬರ್ ಕೊಡ್ತಿದ್ದ ಅಲ್ವಾ? ಕಂಪ್ಲೀಟ್ 8 ಪ್ರಾಬ್ಲಮ್ಸ್ಗೆ ಬೇಕಾದ್ರೆ ನೋಡ್ಕೊಳ್ಳಿ ನೀವು. ಈಗ ಒಂದೇ ಪ್ರಾಬ್ಲಮ್ 2 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕನ್ವರ್ಟ್ ಮಾಡಿದ್ದಾರೆ ಅಂದರೆ ನಾವು ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾವು ಟ್ಯಾನ್ ಅನ್ನ ಸೀಕೆಂಟ್ ಕನ್ವರ್ಟ್ ಮಾಡ್ಬೋದು ಅಥವಾ ಸೀಕೆಂಟ್ ಸ್ಕ್ವೇರ್ ಅಂಡ್ ಟ್ಯಾನ್ ಕನ್ವರ್ಟ್ ಮಾಡ್ಬೋದು ಅನ್ನೋದು ಇಲ್ಲಿ ಹೇಳ್ತೇನೆ ನೋಡಿ. ಎಸ್ ಪ್ಲೀಸ್, ಇಲ್ಲಿ
ಸೀಕೆಂಟ್ ಸ್ಕ್ವೇರ್ ಟೀಟಾನ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬರೀಬಹುದು. ನೀವು ಅರ್ಲಿಯರ್ ಟ್ರಿಗ್ನೋಮೆಟ್ರಿ ಕ್ಲಾಸಸ್ ಅಲ್ಲಿ ನೋಡಿರ್ತೀರಾ, ಬೇಸಿಕ್ಸ್ ಹೇಳ್ಕೊಡುವಾಗ ನೋಡಿರ್ತೀರ. 1 ಪ್ಲಸ್ ಗ್ಯಾಪ್ ಇದೆ, ದರ್ ಇಸ್ ಎ ಗ್ಯಾಪ್. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅದು ಗೊತ್ತಾಗ್ತಿದೆಯಾ? ಏನು ಆರ್ಜಿನ್ ಇಲ್ಲಿ ಖರ್ಚು ಮಾಡಿರ್ತಾರೆ ಸರ್? ಖಂಡಿತವಾಗ್ಲೂ ಮಾಡ್ತೀನಿ, ಖಂಡಿತವಾಗ್ಲೂ. ಹೇಗೆ ಮಾಡ್ತೀರಿ ಸರ್ ನೋಡ್ರಿ. ಅದೇ ಟ್ಯಾನ್ಗೂ ಕನ್ವರ್ಟ್, ಈಗ ನಾವು ಸೀಕೆಂಟಿಂದ ಟ್ಯಾನ್ಗೆ ಕನ್ವರ್ಟ್ ಆಗ್ಬಿಡ್ತದೆ ಪ್ರಾಬ್ಲಮ್. ಸರ್ ಟ್ಯಾನ್ ಇಂದ ಸೀಕೆಂಟ್ ಸ್ಕ್ವೇರ್ ಆಗಲ್ವಾ? ಇಲ್ಲ, ಟ್ಯಾನ್ ಟೀಟಾಗೆ ಯಾವುದೇ ರೀತಿ ಫಾರ್ಮುಲಾ ಇಲ್ಲ, ಬರೀಲೇಬೇಕಾದ್ರೆ ಸ್ಕ್ವೇರ್ ಅಲ್ಲಿ ಬಂದ್ಬಿಡುತ್ತೆ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ರೂಟ್ ಮೈನಸ್ 1 ಬರುತ್ತೆ. ಬೇಕಿಲ್ಲ, ಆ ಸ್ಕ್ವೇರ್ ರೂಟ್ಗಳೆಲ್ಲ ಮತ್ತೆ ತೆಗಿಯೋಕ್ಕಾಗೋದಿಲ್ಲ. ಬಟ್ ಹಿಯರ್ ವಿ ಹ್ಯಾವ್ ಟೀಟಾ, ದಟ್ಸ್ ವಾಟ್ ಇನ್ ಫಾರ್ಮುಲಾ ದರ್ ಇಸ್ ಎ ಟೀಟಾ. ಇಫ್ ಯು ಸಪೋಸ್ ಟು ಎಕ್ಸ್ ದೆನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್, ವೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಆ ರೀತಿ ಇಲ್ಲಿ ಏನಿರ್ತದೋ ಈ ಪ್ಲೇಸಲ್ಲೇ ಅದೇ ಪ್ಲೇಸ್ ಇಲ್ಲಿಗೆ ಬರೋದು ನಮಗೆ. ಸೊ ಈಗ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 2x. ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಸರ್? ಇದೇ ಫಾರ್ಮುಲಾ. ಇಲ್ಲಿ 2x ಇತ್ತು, ಅದಕ್ಕೆ 2x ಬರ್ಕೊಂಡಿದ್ದೇನೆ ನಾನು. ಹೌದಾ? ಇಲ್ಲಿ 2x ಇದ್ದಿದ್ರಿಂದ ನಾನು ಲೆಫ್ಟ್ ಹ್ಯಾಂಡ್ ಸೈಡನ್ನು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 2x ಬರ್ಕೊಂಡಿದ್ದೀನಿ. ಇಸ್ ಈಕ್ವಲ್ಸ್ ಟು, ಇದನ್ನು ಇನ್ನೇನು ಮಾಡೋಕ್ಕಾಗೋದಿಲ್ಲ, ಏನು ಮಾಡುವುದ್ರು ಇದು ಇನ್ನು ಹಾಗೆ ಬರೀಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಕನ್ವರ್ಟ್ ಮಾಡ್ಕೊಳ್ತಾ ಇರೋ ಒಂದೇ ಟ್ರಿಗ್ನೋಮೆಟ್ರಿಕ್ ಇಶ್ಯೂ. ಎಸ್, ಈಗ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಟೈಪ್ಗೆ ಇದೆ, ಬಟ್ ನಾಟ್ ಸ್ಟ್ಯಾಂಡರ್ಡ್ ಫಾರ್ಮ್. ಇನ್ನು ಸ್ಟ್ಯಾಂಡರ್ಡ್ ಫಾರ್ಮ್ ತಂದುಕೋಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ಲೇ ಟ್ಯಾನ್ ಸ್ಕ್ವೇರ್ 2x ಅಂದರೆ ಕ್ವಾಡ್ರಾಟಿಕ್ ಟರ್ಮ್ ಇರೋದ್ರಿಂದ ಫಸ್ಟ್ ಬರ್ಕೊಳ್ತೇನೆ. ಹೌದಾ? ಇಲ್ಲಿ ಪ್ಲಸ್ ಟ್ಯಾನ್ 2x ಅನ್ನು ತಂದು ಈ ಕಡೆಗೆ ಹಾಕ್ಕೊಳ್ತೇನೆ. ಇಸ್ ಈಕ್ವಲ್ ಟು ಈ 1 ಇಲ್ಲೇ ಈ -1 ಈ ಕಡೆ ಬರುತ್ತೆ. -1 ಗೆಟ್ ಕ್ಯಾನ್ಸಲ್ಡ್. ಶೂರಾ? ಅಲ್ಲಿಗೆ ಉಳಿದಿರ್ತಕ್ಕಂಥ ಟ್ಯಾನ್ ಸ್ಕ್ವೇರ್ 2x ಪ್ಲಸ್ ಟ್ಯಾನ್ 2x ಇಸ್ ಈಕ್ವಲ್ ಟು 0. ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್? ಟ್ಯಾನ್ 2x. ಅಲ್ಲಿಗೆ ಟ್ಯಾನ್ 2x ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0. ಪ್ರಾಡಕ್ಟ್ ಬಂತು. ದ ಈಕ್ವೇಶನ್ ವಿಚ್ ಇಸ್ ಇನ್ ಟರ್ಮ್ಸ್ ಆಫ್ ಪ್ಲಸ್ ಆರ್ ಮೈನಸ್ ಅಂದರೆ ಸಮ್, ಪ್ಲಸ್ ಇದ್ರೆ ಸಮ್ ಅಂತೀವಿ, ಮೈನಸ್ ಇದ್ರೆ ಡಿಫರೆನ್ಸ್ ಅಂತೀವಿ. ಈಕ್ವೇಶನ್ ಇನ್ವಾಲ್ವಿಂಗ್ ಸಮ್ ಆಫ್ 2 ಟರ್ಮ್ಸ್ ಟು ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಕನ್ವರ್ಟ್ ಆಗಿಬಿಟ್ಟಿದೆ. ಅಂದರೆ ನಿಮಗೆ ಚೆನ್ನಾಗಿ ನೆನಪಿರಲಿ, ಒಂದು ವಿಚಾರ ಹೇಳ್ತೇನೆ. ಒಂದು 4-5 ಪ್ರಾಬ್ಲಮ್ಸ್ ಹಿಂಗೆ ಇದೆ. ಪ್ರತಿಯೊಂದು ಪ್ರಾಬ್ಲಮಲ್ಲಿ ನಿಮಗೆ ಮೈಂಡ್ ತುಂಬಿಸ್ತೀನಿ, ನೀವು ಏನೋ ಸ್ಯಾಟಿಸ್ಫೈ ಆಗಬೇಕು. ಏನು ಸರ್? ಇಫ್ ಯು ವಿಲ್ಲಿಂಗ್ ಟು ಈಕ್ವೇಟ್ ಈಚ್ ಟರ್ಮ್ ಟು RHS, ದೇರ್ ಆರ್ 2 ಕಂಡೀಷನ್ಸ್. ಅರ್ಥ ಆಗಲಿಲ್ಲ. ಇಲ್ಲಿರ್ತಕ್ಕಂಥ ಟರ್ಮ್ಸು RHSಗೆ ಈಕ್ವೇಟ್ ಮಾಡಬೇಕು ಅಂದರೆ ನಿಮಗೆ 2 ಕಂಡೀಷನ್ ಇರಬೇಕು. ಕಂಡೀಷನ್ ನಂಬರ್ 1, ನೀನು ಈಕ್ವೇಟ್ ಮಾಡ್ತಿರೋ ಟರ್ಮ್ಸು ಪ್ರಾಡಕ್ಟಲ್ಲೇ ಇರಬೇಕು. ಕಂಡೀಷನ್ ನಂಬರ್ 2, ರೈಟ್ ಹ್ಯಾಂಡ್ ಸೈಡ್ 0ನೇ ಇರಬೇಕು. ಇದು ಪ್ರಾಡಕ್ಟ್ ಇದ್ದು ಈ 0 ಇಲ್ಲ ಅಂತಂದ್ರೂ ಕೂಡ ನೀನು ಈಕ್ವೇಟ್ ಮಾಡ್ಕೋಬಾರ್ದು. ಅಂದರೆ ಏನು ಸರ್? ಸಪೋಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 4 ಇದೆ. ಆವಾಗ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 4, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 4 ತಪ್ಪಾಗುತ್ತೆ. ಯಾಕೆ ಸರ್? ಇದು 4, ಇದು 4, 4 4 16 ಆಗ್ಬಿಡುತ್ತೆ. ಅಲ್ಲಿಗೆ ಇಲ್ಲಿ ಇಂಟು ನೋಡಿದ ತಕ್ಷಣ RHSಗೆ ಈಕ್ವೇಟ್ ಮಾಡಬಾರ್ದು. ಇಲ್ಲಿ ಇಂಟೂನೂ ಇರಬೇಕು, ಇಲ್ಲಿ 0ನೇ ಇರಬೇಕು. ಆವಾಗ ಮಾತ್ರ ನಾವು RHSಗೆ ಈಕ್ವೇಟ್ ಮಾಡ್ತೀವಿ. ಆಗ್ಬೋದಾ? ಎಸ್ ಎಸ್ ಎಸ್, ಪ್ಲೀಸ್ ಇಲ್ಲಿ ನೋಡಿ. ಇದು ಟ್ಯಾನ್ 2x ಇಸ್ ಈಕ್ವಲ್ ಟು 0 ಒಂದಾಯ್ತು. ಅಲ್ಲಿಗೆ ನಾನು 2 ಸೊಲ್ಯೂಷನ್ಸ್ ಬರೀತೀನಿ ಇಲ್ಲಿ. ಇನ್ನೊಂದು ಟ್ಯಾನ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. ನೋಡಿ, ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕನ್ವರ್ಟ್ ಆಯಿತು. ಈಗ ನಮಗೆ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಕೇಳಿಲ್ಲ, ಜನರಲ್ ಸೊಲ್ಯೂಷನ್ ಕೇಳಿಲ್ಲ, ಸಾಲ್ವ್ ಬಂದಿದ್ದಾರೆ. ನಥಿಂಗ್ ಬಟ್ ಜನರಲ್ ಸೊಲ್ಯೂಷನ್ ಅನ್ಕೋಬೇಕು. ಸಾಲ್ವ್ ಅಂದರೆ ನೀವು ಜನರಲ್ ಸೊಲ್ಯೂಷನ್ ಬರೀಬೇಕು ಎಕ್ಸಾಮಲ್ಲಿ. ಹೌದಾ? ಈಗ ಇಲ್ಲಿ ನಾವೇನು ಬರೀತೀವಿ, ಇದು ನೋಟ್ ಪಾಯಿಂಟ್ ಬರ್ತದೆ ನೋಡಿ. ನೋಟ್ ಪಾಯಿಂಟ್ ಏನು ನೋಟ್ ಪಾಯಿಂಟ್ ಸರ್ ಅಂದಾಗ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ಎಕ್ಸ್ ಇಸ್ ಈಕ್ವಲ್ ಟು nπ ಅಂತ. ಶೋರಾ? ಆದರೆ ಎಕ್ಸ್ ಪ್ಲೇಸ್ಗೆ ನಮ್ಗೇನಿದೆ ಇಲ್ಲಿ? ಎಕ್ಸ್ ಪ್ಲೇಸ್ಗೆ ನಮ್ಗೇನಿದೆ? 2x ಇದೆ. ಅದಕ್ಕೋಸ್ಕರ ನಾವೇನು ಬರೀತೀವಿ? 2x is equals to nπ, because tan x is equal to 0, general solution is x is equal to nπ.
ಜಿ ಎಸ್ ಅಂದರೆ ಜನರಲ್ ಸೊಲ್ಯೂಷನ್. ಬಟ್ ನಮಗೆ 2x ಇರೋದ್ರಿಂದ 2x ಇಸ್ ಈಕ್ವಲ್ 10π ಅಂತ ಬರಿತೀವಿ. ಅರ್ಥ ಆಯ್ತಾ? ಇದು ರಫ್ ವರ್ಕ್. ನನಗೆ ಇಲ್ಲಿ ಸ್ಪೇಸ್ ಇಲ್ಲ, ಈ ಕಡೆ ಹೋದ್ರೆ ಕ್ಯಾಮ್ರಾ ಕಾಣೋದಿಲ್ಲ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು nπ/2 ಆಯಿತು. n ಬಿಲಾಂಗ್ಸ್ ಟು z. ಇದೊಂದು ಸೊಲ್ಯೂಷನ್. ಇಲ್ಲಿ ಆಲ್ಫಾ ಕಂಡುಹಿಡಿಯಬೇಕಿತ್ತು. ಈ ನೋಟ್ ಪಾಯಿಂಟ್ ಅನ್ನೋದು ಏನಾದರೂ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಏನು ಮಾಡಿದ್ದೀನಿ, ಯೂಸಿಂಗ್ ನೋಟ್ ಪಾಯಿಂಟ್ ನಿಮ್ಗೆ ನೋಟ್ ಬರ್ಸಿದ್ದೀನಿ, ನೋಡ್ಕೊಳ್ಳಿ. ಅದ್ರಲ್ಲಿ ಹೌದು, ಸಾರಿ, sin x is equal to 0 ಆದರೆ x is equal to 10π ಬರ್ತೀನಿ. tan x is equal to 0 ಆದರೆ x is equal to 10π ಬರ್ಸಿಲ್ಲ ಅಂತ ಕಾಣುತ್ತೆ. ನೋಟ್ ನಂಬರ್ 2 ಅಲ್ಲೋ ಏನೋ ಸೇರಿಸ್ಕೊಡಿ. ಇಫ್ tan x is equal to 0 then x is equal to nπ ಹೇಳಿದ್ದೀನಿ, ಆದರೆ ಬರ್ಕೊಳ್ಳಿ ಅಂತ ಹೇಳಿದ್ರು ಇಲ್ವೋ ಗೊತ್ತಿಲ್ಲ. ಪ್ಲೀಸ್ ಸೇರಿಸ್ಕೊಳ್ಳಿ. tan x equal 0 x equal to nπ ಅನ್ನೋದು ಕೂಡ ಅಲ್ಲಿ ಸೇರಿಸ್ರಿ ದಯವಿಟ್ಟು. ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೆನಪಿದೆ, ಆದರೆ ಬರ್ಸಿದ್ರೆ ಇಲ್ವೋ ಗೊತ್ತಿಲ್ಲ. sin x is equal to 0 ಆದರೆ ಬರೆಸಿದೆ, cos x is equal to 0 ಆದರೆ ಬರೆಸಿದೆ, tan x is equal to 0 ಆದರೆ ಎಕ್ಸ್ಪ್ಲೈನ್ ಮಾಡಿದೆ. ಆದರೆ ಇವೆರಡು ಪ್ರೆಸೆಂಟ್ ಎಷ್ಟಿದೆ, ಎರಡು ಇಲ್ಲ ಅಂತ ಕಾಣುತ್ತೆ ಪ್ರೀವಿಯಸ್ ಕ್ಲಾಸಲ್ಲಿ ಅಲ್ವಾ. tan x is equal to 0 ಆದರೆ ಕೂಡ x is equal to 0, ಇದನ್ನು ಮಾರ್ಕ್ ಮಾಡ್ಕೊಡಿ. ಎಸ್, ನಾವು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ದಾಯ್ತು ಇವಾಗ. ಹೌದಾ? ಅರ್ಥ ಆಗ್ತಿದ್ಯಾ? ಇನ್ನು ಕೆಲವರು ಏನು ಮಾಡ್ತಾರೆ ಸರ್, ಅವ್ರು ಸಾಲ್ವ್ ಬಂದಿದ್ದಾರಲ್ಲ, ನೀವು ಎಕ್ಸ್ ಕಂಡಿಡಿದ್ರೆ ಚೆನ್ನಾಗಿರ್ತಾ ಇತ್ತು, ಆಮೇಲೆ ಜನರಲ್ ಸೊಲ್ಯೂಷನ್ಗೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂದರೆ ಆ ಮೆಥಡ್ ಬರ್ತೀನಿ, ಇದೇ ಸೊಲ್ಯೂಷನ್ ತೋರಿಸ್ತೀನಿ ನೋಡಿ, ಇದೇ ಸೊಲ್ಯೂಷನ್ ತೋರಿಸ್ತೀನಿ. ಆ ಮೆಥಡ್ ಮಾಡೋಣ ಸ್ಟಾರ್ಟಿಂಗಲ್ಲಿ. ಮತ್ತೆ ಲಾಸ್ಟಲ್ಲಿ ಬೇಕಾದರೆ ಶಾರ್ಟ್ ಕಟ್ಟಲ್ಲಿ ನೋಟ್ ಪಾಯಿಂಟ್ ಪ್ರಕಾರ ಇದೇ ಆನ್ಸರ್ ಬಂತು ಅಂತ ಅಲ್ಲಿಗೆ nπ/2 ಬಂದಿತ್ತು. ಎಸ್, ಪ್ಲೀಸ್ ಪ್ಲೀಸ್ ಇದನ್ನು tan 2x is equal to tan 0 ಬರೀಬೋದು ನೋಡಿ. ಹೌದಾ? ಹಾಗಾದರೆ 2x is equal to 0 ಡಿಗ್ರಿ. ಇದು ವ್ಯಾಲ್ಯೂ, ಇದು ಡಿಗ್ರಿ. ನಾನು ಇದನ್ನು ಈಕ್ವೇಟ್ ಮಾಡಿಲ್ಲ. ಅಕಸ್ಮಾತ್ ಮಾಡಿದ್ರು ಕೂಡ 0 ಡಿಗ್ರಿ ಬರ್ಕೊಂಡ್ರೆ, ಎಸ್ ಸಾರಿ ಈಕ್ವೇಟ್ ಮಾಡಿದ್ದೀನಿ, ಇದು 0 ಡಿಗ್ರಿ. ನಾನು ಇಲ್ಲಿ ಅನ್ಕೊಂಡೆ 2x 0ಗೆ ಈಕ್ವೇಟ್ ಮಾಡಬಾರ್ದು, ನಾನು ಇಲ್ಲಿ ಅನ್ಕೊಂಡ್ಬಿಟ್ಟು ಮಾಡಬಾರ್ದು ಅಂತ ಹೇಳಿದೆ. ಟ್ಯಾನು ಬರ್ಕೊಂಡ್ಮೇಲೆ 100% ಇದು ಕಂಪ್ಯಾರಿಸನ್, ಇದು ಈಕ್ವೇಟ್ ಮಾಡಿರೋದು 2x is equal to 0 ಡಿಗ್ರಿ. ಹೌದಾ? ಶತಮೂರ್ಖರು ಕೂಡ ಹೇಳ್ತಾ ಇದ್ದಾನೆ, ಈ 2ನ 0 ಕೆಳಗಡೆ ಕಳಿಸಬಾರದು, ಜನರಲ್ ಸೊಲ್ಯೂಷನ್ ಬರ್ದಾದ್ಮೇಲೆ ಕಳಿಸ್ಬೇಕು. ಅಲ್ಲಿಗೆ ನಾನು ಏನು ಹೇಳ್ತಿದ್ದೀನಿ, ಇಲ್ಲಿ ಆಲ್ಫಾ ಇಂಟ್ರೊಡ್ಯೂಸ್ ಮಾಡ್ತೀನಿ. ಯಾವ ಸರ್ ಆಲ್ಫಾ? ಇದೇ ಆಲ್ಫಾ. ಎಲ್ಲ ಪ್ರಾಬ್ಲಮ್ಸ್ಗೂ ಈ ಆನ್ಸರ್ ಆಲ್ಫಾ ಅಲ್ಲ, ದ ವೆರಿ ಫಸ್ಟ್ ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಸ್ಯಾಟಿಸ್ಫೈಸ್ ದ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ನಮಗೆ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಫಸ್ಟ್ ಎಕ್ಸ್ ವ್ಯಾಲ್ಯೂ ಟೇಬಲ್ ಯೂಸ್ ಮಾಡ್ಕೊಂಡು ಏನು ಕಂಡುಹಿಡ್ಕೊಂತೀವೋ ಅದನ್ನು ಆಲ್ಫಾ ಅಂತ ಇಟ್ಕೊಳ್ತಾ ಇದ್ದಾನೆ. ಈಗ ಈ ಪ್ರಾಬ್ಲಮ್ ಆಲ್ಫಾ 0, ಇನ್ನೊಂದು ಪ್ರಾಬ್ಲಮ್ ಇನ್ನೊಂದು. ಯಾರು ಕೂಡ ಇದನ್ನ 0/2 is equal to 0 ಅಂತ ತಗೋಬಾರ್ದು, ಎಕ್ಸ್ ಕನ್ವರ್ಟ್ ಮಾಡಬಾರ್ದು. ಯಾಕೆ ಸರ್? ನಾವು ಪ್ರೀವಿಯಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ ಆಂಗಲ್ ಏನ್ರಲ್ಲಿ ಉಳಿದಿದೆ ಅದರಲ್ಲಿ ಜನರಲ್ ಸೊಲ್ಯೂಷನ್ ಬರೀಬೇಕು. ನಾನು ಹೇಳಿರ್ಬೋದು x is equal to nπ ಜನರಲ್ ಸೊಲ್ಯೂಷನ್ ಅಂತ, ಅಲ್ಲಿ ನಮಗೆ tan x is equal to 0 ಅಂತ ಇರುತ್ತೆ, ಅದಕ್ಕೋಸ್ಕರ ಎಕ್ಸ್ಗೆ ಬರ್ಸಿರ್ತೀನಿ. ಇಲ್ಲಿ tan 2x ಬಂದಿದೆ, ಮರಿಬೇಡಿ. ಅದಕ್ಕೆ ಯಾರು ಕೂಡ ಈ 2 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಬಾರ್ದು. ಜನರಲ್ ಸೊಲ್ಯೂಷನ್ ಬರ್ದಾಕದ ಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದೆನ್ ಇಟ್ ಇಸ್ ಕರೆಕ್ಟ್. ಬಿಫೋರ್ ರೈಟಿಂಗ್ ಜನರಲ್ ಸೊಲ್ಯೂಷನ್, ಪ್ಲೀಸ್ ಫಾರ್ ಎನಿ ಪ್ರಾಬ್ಲಮ್ ಡೋಂಟ್ ಕ್ರಾಸ್ ಮಲ್ಟಿಪ್ಲೈ ಸಮ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಂಟು RHS, ಪ್ಲೀಸ್. ತಪ್ಪಾಗುತ್ತೆ. ಅಲ್ಲಿಗೆ ನಾನು ಈ ತಪ್ಪನ್ನು ಒರೆಸ್ತಾ ಇದ್ದೀನಿ. ಸೊ ವಾಟ್ ಈಸ್ ದ ಜನರಲ್ ಸೊಲ್ಯೂಷನ್? ವಾಟ್ ಈಸ್ ಮೆಂಟ್ ಬೈ GS ಇನ್ ದಿಸ್ ಟಾಪಿಕ್ ಜನರಲ್ ಸೊಲ್ಯೂಷನ್? ಎಸ್, ಯಾವ್ದ್ರದ್ದು ಬರೀಬೇಕು ಸರ್ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಮಕ್ಕಳಿಗೆ. ಕ್ವಶನ್ ಅಲ್ಲಿ ಸೀಕೆಂಟು ಇದೆ, ಟ್ಯಾನು ಇದೆ. ನಾವು ಜನರಲ್ ಸೊಲ್ಯೂಷನ್ ಅವರು ಕೇಳದೇ ಇದ್ರು ಬರೀತಾ ಇದ್ವಿ, ಕೇಳದೇ ಇದ್ರು ಅಂದ್ರೆ ಸಾಲ್ವ್ ಅಂದ ತಕ್ಷಣ ದಯವಿಟ್ಟು ಜನರಲ್ ಸೊಲ್ಯೂಷನ್ ಬರ್ಕೊಂಡು ಬರ್ರಿ. ಯಾಕಂದ್ರೆ ಎನ್ಸಿಆರ್ಟಿಯಲ್ಲಿ ಸಾಲ್ವ್ ಅಂತ ಕೊಟ್ಬಿಟ್ಟು ಅವನು ಬರೀ ಎಕ್ಸ್ ಕಂಡಿದ್ದು ಸ್ಟಾಪ್ ಮಾಡಿಲ್ಲ, ಜನರಲ್ ಸೊಲ್ಯೂಷನ್ ಕೂಡ ಕಂಡಿದ್ದಾನೆ. ಅದಕ್ಕೆ ನಾವು ಕೂಡ ಎನ್ಸಿಆರ್ಟಿನ ಫಾಲೋ ಮಾಡ್ತಾ ಇದೀವಿ. ಎಸ್, ಜನರಲ್ ಸೊಲ್ಯೂಷನ್ ಈಗ ಸೀಕೆಂಟ್ ಅದು ಬರೀಬೇಕಾ ಟ್ಯಾನ್ ಬರೀಬೇಕಂತ ಸಹಜವಾಗಿ ನಿಮ್ಮಲ್ಲಿ ಡೌಟ್ ಬಂದೇ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ನಿಮಗೆ ಬಂದಿರತಕ್ಕಂಥ ಆಲ್ಫಾ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇಂದ ಬಂತೋ ಅದರ ಜನರಲ್ ಸೊಲ್ಯೂಷನ್ ಬರೀಬೇಕು. ಸೊ ದಿಸ್ ಆಲ್ಫಾ ಕಮ್ಸ್ ಫ್ರಮ್ tan trigonometric ratio. So we have to write the general solution for tan. ಅಂದ್ರೆ 2x is equals to nπ plus alpha. 2x is equals to nπ plus 0. 2x is equal to nπ. Then we can divide x is equal to nπ/2. ಆವಾಗಲೂ ಇಷ್ಟೇ ಬಂದಿತ್ತು ನೋಡ್ರಿ. ನಾವು ನೋಟ್ ಪಾಯಿಂಟ್ ಮುಖಾಂತರ ಆನ್ಸರ್ ಮಾಡುವಾಗ ಕೂಡ ಇಷ್ಟೇ ಬಂದಿತ್ತು. ಏನು ಇಷ್ಟು ಲೆಂತ್ ಇದೆ ಅನ್ಕೋಬಾರ್ದು. 3 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕೇಳ್ತಾರೆ. ಇನ್ನು ಅವನು ಬಿಟ್ಟಿದ್ದೀವಿ ಇಲ್ಲಿ ಆಲ್ಫಾ ಅಂದ್ರೆ ಲೀಸ್ಟ್ ಪಾಸಿಟಿವ್ ವ್ಯಾಲ್ಯೂ ದಟ್ ಸ್ಯಾಟಿಸ್ಫೈಸ್ ದಿಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್. ಹೌದಾ? ಪ್ಲೀಸ್ ಇನ್ನೊಂದು ಬಿಟ್ಟಿದ್ವಿ ಇಲ್ಲಿ tan 2x is equals to -1. ಹೌದಾ? ಅಲ್ಲಿಗೆ tan ನೆಗೆಟಿವ್ ಅನ್ನೋ ವಿಚಾರ ಬಂತು.
ಶೂರಾ? ಇಲ್ಲಿ ನಾವು ಆಲ್ಫಾ ಕಂಡುಹಿಡಿಯಬೇಕಂದ್ರೆ ಲೀಸ್ಟ್ ಪಾಸಿಟಿವ್ ಆಗಿರ್ಬೇಕದು. ಅಲ್ಲಿಗೆ ಟ್ಯಾನ್ ನೆಗೆಟಿವ್ ಅಂದ ತಕ್ಷಣ ಐದರ್ ಸೆಕೆಂಡ್ ಕ್ವಾಡ್ರೆಂಟ್ ಆರ್ ಫೋರ್ತ್ ಕ್ವಾಡ್ರೆಂಟ್ಗೆ ಬರುತ್ತೆ. ಯಾವುದರ ವ್ಯಾಲ್ಯೂ? 2x ವ್ಯಾಲ್ಯೂ. ಇದರಲ್ಲಿ ಎರಡು ಕಂಡು ಅವಶ್ಯಕತೆ ಇಲ್ಲ. ಪ್ರಿನ್ಸಿಪಲ್ ಸೊಲ್ಯೂಷನ್ ಅಂತಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಎಕ್ಸ್ ಕಂಡಿಬೇಕು, ಫೋರ್ತ್ ಕ್ವಾಡ್ರೆಂಟ್ ಎಕ್ಸ್ ಕಂಡಿಬೇಕು, 2x ವ್ಯಾಲ್ಯೂಸ್ ಬರೀತಾ ಇದ್ವು. ಇಲ್ಲಿ ಸಾಲ್ವ್ ನಥಿಂಗ್ ಬಟ್ ಜನರಲ್ ಸೊಲ್ಯೂಷನ್, ದಟ್ಸ್ ಆಲ್. ಅಲ್ಲಿಗೆ ಈ ಲೀಸ್ಟ್ ವ್ಯಾಲ್ಯೂ ಯಾವ ಕ್ವಾಡ್ರೆಂಟ್ ಸಿಗುತ್ತೆ? tan 2x -1 ಬಂತು. ಸಪೋಸ್ ಇಲ್ಲಿ +1 ಬಂದಿದ್ರೆ ಖುಷಿ, ಹಬ್ಬ ಮಾಡ್ಕೊಳ್ತಿದ್ರೆ. ಯಾಕೆ ಸರ್? 2x 45 ಬರ್ದಾಗ್ತದೆ, ಸೊಲ್ಯೂಷನ್ ಬರ್ದಾಗ್ತದೆ. ಇವಾಗ -45 ಬರೀರಿ ಸರ್. ಯಾವತ್ತು ಆಲ್ಫಾ ವ್ಯಾಲ್ಯೂ ಸ್ಮಾಲೆಸ್ಟ್ ಆಗಿರಬೇಕು, ಪಾಸಿಟಿವ್ ಆಗಿರ್ಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಆಲ್ಫಾ ಸ್ಮಾಲೆಸ್ಟ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ಅರ್ಥ ಆಯ್ತಾ? 0 ಬರ್ಬೋದು, ನೋ ಪ್ರಾಬ್ಲಮ್. 0 ಬರ್ಬೋದು, ಯಾಕಂದ್ರೆ ನಾವು ನೋಟ್ ಪಾಯಿಂಟ್ ಅಲ್ಲಿ 0 ಇದ್ದಾಗ ಈ ಸೊಲ್ಯೂಷನ್ ಬರೀತೀವಿ, ಅದನ್ನೇ ಆಲ್ಫಾ ತಗೊಂಡಿದ್ದೀನಿ. ಎಸ್, ಹಾಗಾದ್ರೆ ಇಲ್ಲಿ -1 ಬಂದಿರೋದ್ರಿಂದ ನಿಮ್ಗೆ ಕಷ್ಟಗಳ ಖಂಡಿತವಾಗ್ಲು. +1 ಬಂದಿದ್ರೆ ನಾನು 2x ಪ್ಲಸ್ ಅಲ್ಲಿ 45 ಹಾಕ್ತಿದ್ನೋ, ಯಾಕೆಂದ್ರೆ tan 45 1 ಅಂತ ಹೇಳ್ಕೊಡ್ಬಿಡ್ತಿದ್ದೆ. ಇಲ್ಲಿ -1 ಇರೋದ್ರಿಂದ ನಾವು ಆ ಥರ ಹಾಕ್ಬಾರ್ದು, ಹೌದಾ? ಈಗ ಇಲ್ಲಿ ಪಕ್ಕಕ್ಕೆ ಬರೋಣ. ಟ್ಯಾನ್ ಈಸ್ ನೆಗೆಟಿವ್ ಎಲ್ಲಿ ತೋರಿಸ್ತಾ ಇದೆ? ಈಕ್ವೇಷನ್ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆಂಗಲ್ ಸೆಕೆಂಡ್ ಕ್ವಾಡ್ರೆಂಟ್ ಹೇಗೆ ಯೂಸ್ ಮಾಡ್ತೀವಿ? tan 2x = tan of 180 ಮೈನಸ್. ಇಲ್ಲಿ ಸ್ವಲ್ಪ ಸ್ಪೇಸಿಯಸ್ ಪ್ರಾಬ್ಲಮ್ ಆಗ್ತಾ ಇರೋದೆ, ಇನ್ನು ಸ್ವಲ್ಪ ದೂರ ಬರೀತೀನಿ ಪ್ಲೀಸ್. ನೆಗೆಟಿವ್ ಇನ್ ಸೆಕೆಂಡ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್. ಸರ್ ಇದು ಪ್ರಿನ್ಸಿಪಲ್ ಸೊಲ್ಯೂಷನ್ ಸರ್ ಮಾಡ್ತಾ ಇದ್ದೆ. ಎಸ್, ಪ್ರಿನ್ಸಿಪಲ್ ಸೊಲ್ಯೂಷನ್ ಲೀಸ್ಟ್ ವ್ಯಾಲ್ಯೂವೇ ಈಗ ಆಲ್ಫಾ ಅಂತ ಬರುತ್ತೆ ಜನರಲ್ ಸೊಲ್ಯೂಷನ್, ನೆನ್ಪಿಟ್ಕೊಳ್ಳಿ, ಹೌದಾ? ಇದು 180 ಮೈನಸ್ ಏನು ಬರೆಯೋಣ? 45. ನಿಮ್ಗೆ ಹೆಂಗೆ ಗೊತ್ತಿತ್ತು ಸರ್? ಇಲ್ಲಿ 1 ಬರಬೇಕಾದ್ರೆ tan ಸೀರೀಸಲ್ಲಿ ಆಲ್ಮೋಸ್ಟ್ ಅಲ್ಲೂ ಮಲ್ಟಿಪಲ್ಸ್ ಆಫ್ 45 ಆಗಿರ್ತದೆ, ಹೌದಾ? ಆಗ ಅಲ್ಲಿಗೆ ಬರುತ್ತೆ ಇಲ್ವೋ ನೋಡೋಣ. ಇದು ಕರೆಕ್ಟಾಗಿ ಬರುತ್ತೆ ಇಲ್ವೋ ನೋಡೋಣ. tan 2x 180 ಹೆಂಗೆ ಬಂತು? ಸೆಕೆಂಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್, ಟ್ಯಾನ್ ನೆಗೆಟಿವ್ ಅನ್ನೋ ವಿಚಾರ ಗೊತ್ತಾಯ್ತು. ವಿತೌಟ್ ಸ್ಪೆಷಲ್ ಆಂಗಲ್ ಸೆಕೆಂಡ್ ಕ್ವಾಡ್ರೆಂಟ್ ಸ್ಪೆಷಲ್ ಆಂಗಲ್ ಯಾವ್ದು ಬರುತ್ತೆ? 90 ಬರುತ್ತೆ. ಬಿಟ್ಟಾಕಿ 180 ಮೈನಸ್ 45 ಯಾಕೆ ಸರ್ ಬರೀಬೇಕಂದ್ರೆ ಇಫ್ ಇಟ್ ಈಸ್ ಪ್ಲಸ್ ಸೈನ್ ವಿ ಹ್ಯಾವ್ 45 ಡಿಗ್ರಿ, ಹೌದಾ? tan 45 1 ಬರ್ತಿತ್ತು. ಇಫ್ ಸಪೋಸ್ ವಿ ಹ್ಯಾವ್ ಪಾಸಿಟಿವ್ ಸೈನ್ ದೆನ್ ಎಕ್ಸ್ ವ್ಯಾಲ್ಯೂ ಇಸ್ 45. ಅಲ್ಲಿಗೆ ನಮಗೆ ನೆಗೆಟಿವ್ ಇರೋದ್ರಿಂದ -45 ಬರ್ಕೊಂಡ್ರೆ ಆಲ್ಫಾ ಒಪ್ಪಲ್ಲ, ಲೀಸ್ಟ್ ಪಾಸಿಟಿವ್ ಇರಬೇಕು. 0 ಇಂದ 360 ವರೆಗೆ ಪ್ರಿನ್ಸಿಪಲ್ ಸೊಲ್ಯೂಷನ್ಸ್ ಇರಬೇಕು. ಆ ಪ್ರಿನ್ಸಿಪಲ್ ಸೊಲ್ಯೂಷನ್ ಅಲ್ಲಿ ಲೀಸ್ಟ್ ವ್ಯಾಲ್ಯೂ ನಮಗೆ ಜನರಲ್ ಸೊಲ್ಯೂಷನ್ ಅಲ್ಲಿ ಬರುತ್ತೆ, ಆಲ್ಫಾ ಬರುತ್ತೆ. ಅದಕ್ಕೆ ನಾವು ಈ ರೀತಿ ಹೋಗ್ತಾ ಇದ್ವಿ. ಅಲ್ಲಿಗೆ ಇದೆಷ್ಟಾಗುತ್ತೆ? tan of 135 ಆಗುತ್ತೆ. ಗೊತ್ತಾಯ್ತಾ? ಇಲ್ಲಿ 45 ಯಾಕೆ ಸೇರಿಸಿದೆ ಅಂತ? ಫಸ್ಟ್ ಆಫ್ ಆಲ್ 180 ಮೈನಸ್ ಯಾಕೆ ಬರುತ್ತೆ ಅಂತ ಗೊತ್ತಾಯ್ತಾ? ಎರಡು ಕ್ವಾಡ್ರೆಂಟ್ಸ್ ಅಲ್ಲಿ ಟ್ಯಾನ್ ನೆಗೆಟಿವ್, ಅದರಲ್ಲಿ ಲೀಸ್ಟ್ ಯಾವುದೋ ಅದು ತಗೋಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಲೀಸ್ಟ್ ವ್ಯಾಲ್ಯೂ ಬರುತ್ತೆ, ಬಿಕಾಸ್ ಆಲ್ಫಾ ಇಸ್ ದ ಲೀಸ್ಟ್ ಪಾಸಿಟಿವ್ ಆಂಗಲ್ ಅಂತ ಡಿಫೈನ್ ಮಾಡ್ತೀವಿ. ಇನ್ನು ಫೋರ್ತ್ ಕ್ವಾಡ್ರೆಂಟ್ ಬೇಕಿಲ್ಲ ಸರ್, ಖಂಡಿತವಾಗ್ಲೂ ಬೇಕಿಲ್ಲ. ಯಾಕೆ ಸರ್? ಪ್ರಿನ್ಸಿಪಲ್ ಸೊಲ್ಯೂಷನ್ ಕಂಡಿತ್ತಿಲ್ಲ. ಅದಕ್ಕೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಆಲ್ಫಾ ವ್ಯಾಲ್ಯೂ ಕಂಡಕ್ಕೆ ಹೋಗ್ಬೇಡಿ, ಎಕ್ಸ್ ವ್ಯಾಲ್ಯೂ ಕಂಡಕ್ಕೆ ಹೋಗ್ಬೇಡಿ. ಅಲ್ಲಿಗೆ 2x = 135. ಪ್ಲೀಸ್ ಒನ್ಸ್ ಅಗೈನ್ ಐ ವಿಲ್ ರಿಕ್ವೆಸ್ಟ್ ಇನ್ ಯು, ಆಗ್ಲೇ ಹೇಳಿದ್ದೇನೆ, ಈ 2 ಜನರಲ್ ಸೊಲ್ಯೂಷನ್ ಬರೆಯೋವರೆಗೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬಾರ್ದು. ದಿಸ್ ಇಸ್ ಇಟ್ ಸೆಲ್ಫ್ ಆಲ್ಫಾ. ಅಲ್ಲಿಗೆ ಜನರಲ್ ಸೊಲ್ಯೂಷನ್ ಯಾವ್ದ್ರದ್ದು? ಸೆಕೆಂಡ್ ಬರೀಬೇಕಾ ಟ್ಯಾನ್ ಬರೀಬೇಕಾ? ಅದು ಯೋಚನೆ ಮಾಡಬಾರದು ನೀವು. ಆಲ್ಫಾ ಅನ್ನೋ ಡಿಗ್ರಿ ವ್ಯಾಲ್ಯೂ ರೇಡಿಯನ್ಸ್ ಅಲ್ಲೇ ಬರೆದಿರ್ತ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ನಿಮ್ಗೆ ಈಸಿ ಆಗುತ್ತೆ ಅಂತ ನಾನು ಡಿಗ್ರಿಯಲ್ಲಿ ಮಾಡ್ಕೊಡ್ತಾ ಇದ್ದೀನಿ. ಎವ್ರಿ ಟೆಕ್ಸ್ಟ್ ಬುಕ್, ಎವ್ರಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಎವ್ರಿಬಡಿ, ಆಲ್ಮೋಸ್ಟ್ ಆಲ್. ನಿಮ್ಮ ಮಕ್ಕಳು ಕಷ್ಟ ಆದರೆ ನಮ್ಗೇನು ಬಿಡಿ, ನಾವು ರೇಡಿಯನ್ಸ್ ಅಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಮೊಂಡಿತನಕ್ಕೆ ಮಾಡ್ತಿಲ್ಲ ನಾನು. ನಿಮ್ಗೆ ಅರ್ಥ ಆಗ್ಲೇಬೇಕು ಅಂತ ನಾನು ಡಿಗ್ರೀಸ್ ಕನ್ವರ್ಟ್ ಮಾಡಿದ್ದೀನಿ, ಆಯ್ತಾ? ಜನರಲ್ ಸೊಲ್ಯೂಷನ್ ಯಾವ್ದ್ರದ್ದು ಬರೀಬೇಕಂದ್ರೆ ಟ್ಯಾನ್ ಬರೀಬೇಕು, ಬಿಕಾಸ್ ದಿಸ್ ಆಲ್ಫಾ ಕಮ್ಸ್ ಅಂಡರ್ ಟ್ಯಾನ್, ನಾಟ್ ಅಂಡರ್ ಸೀಕೆಂಟ್ ಕನ್ವರ್ಟ್ ಆಗೋಯ್ತು ಯಾವಾಗಲೂ. ಅಲ್ಲಿಗೆ ಯಾವತ್ತೇ ಜನರಲ್ ಸೊಲ್ಯೂಷನ್ ಬರೆಯುವಾಗ ಕ್ವಶನ್ ಬೇಸ್ ಮಾಡ್ಕೋಬಾರ್ದು. ಆಲ್ಫಾ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಇಂದ ಬಂತು ಅದನ್ನು ಬೇಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ದಿಸ್ ಆಲ್ಫಾ ಫ್ರಮ್ ಟ್ಯಾನ್, ದಟ್ಸ್ ವಾಟ್ ಐ ಆಮ್ ರಿಟನ್ n pi ಪ್ಲಸ್ ಆಲ್ಫಾ, ಹೌದಾ? x ಇಲ್ಲಿ n pi ಹಾಗೆ ಇಲ್ಲಿ ಪ್ಲಸ್ 135. ಈಗ x n pi by 2 ಪ್ಲಸ್ 135/2. n ಬಿಲಾಂಗ್ಸ್ ಟು z, ಮಸ್ಟ್ ಶುಡ್ ಬರೀಬೇಕಿದು. ನಿನಗೆ ಫುಲ್ ಮಾರ್ಕ್ಸ್ ಸಿಗೋದಿಲ್ಲ. n ಬಿಲಾಂಗ್ಸ್ ಟು z ಅಂತ ಬರೀದರೆ ನಿನಗೆ ಫುಲ್ ಮಾರ್ಕ್ಸ್ ಸಿಗೋ ಸಾಧ್ಯತೆಗಳು ತೀರಾ ಕಡಿಮೆ.
ಸೊ ಪ್ರಾಬ್ಲಮ್ ಇಸ್ ಓವರ್. ಅವ್ರು ಸಾಲ್ವ್ ಅಂತ ಕೇಳಿದ್ರೆ ನೀವ್ಯಾಕೆ ಸರ್ ಜನರಲ್ ಸೊಲ್ಯೂಷನ್ ಮಾಡಿದ್ರು ಅನ್ನೋ ವಿಚಾರ ಬರ್ಬೋದು. ಸಾಲ್ವ್ ಅಂದ ತಕ್ಷಣ ಜನರಲ್ ಸೊಲ್ಯೂಷನ್ ಬರೀಬೇಕು. ಅಕಸ್ಮಾತ್ ನಾವು ನಿಲ್ಲಿಸಿದ್ರೆ ಎಲ್ಲಿ ನಿಲ್ಲಿಸಬಹುದಾಗಿತ್ತು ಸರ್? 2x = 0, x = 0 ಇಲ್ಲಿಗೆ 2x = 135, x = 135/2 ಅಲ್ಲಿಗೆ ನಿಲ್ಲಿಸಬಹುದು. ಅದಕ್ಕೆ ನೀವು ನಿಲ್ಲಿಸೋದು ಎರಡೇ ಸ್ಟೆಪ್ಪೇ. ಸಾಲ್ವ್ ಅಂದರೆ ಈ ಟಾಪಿಕಲ್ಲಿ ಇಟ್ ಈಸ್ ಅಂಡರ್ಸ್ಟುಡ್ ಟು ಬಿ ಎ ಜನರಲ್ ಸೊಲ್ಯೂಷನ್ ಅಂತ ಹೇಳ್ತಾನೆ. ಅದಕ್ಕೆ ಸುಮ್ಮನೆ ಸಾಲ್ವ್ ಅಂತ ಕೇಳಿದಾನೆ. ಅವ್ನು ಸಾಲ್ವ್ ಅಂತ ಕೇಳಿದ್ರೆ ನಾವೇನು ಬರ್ತೀವಿ? ಜನರಲ್ ಸೊಲ್ಯೂಷನ್ ಬರೆದಿದ್ದೀವಿ. ಹೌದಾ? ಇಲ್ಲಿ ಸ್ವಲ್ಪ ಒದ್ದಾಡ್ತೀರಿ 3 ಸ್ಟೆಪ್ಗೆ. ಇಲ್ಲಿ ಪ್ಲಸ್ ಇದ್ದಿದ್ರೆ ಏನಪ್ಪ ಮಾಡ್ತಿದ್ದೆ? 2x ವ್ಯಾಲ್ಯೂ ಡೈರೆಕ್ಟ್ 45 ಬರೀತಿದ್ದೆ. ಈಗ ಹಂಗೆಲ್ಲ ಬರೆಯೋಕ್ಕಾಗಲ್ಲ ಸರ್. -45 ಬರೀತೀವಿ ಸರ್, -1 ಬರುತ್ತೆ. ತಪ್ಪು. -45 is not under principal solution and alpha becomes negative, where definition of alpha in this, indication of alpha in this chapter is least positive. -45 ಪಾಸಿಟಿವ್ ಅಲ್ಲಿ ಬರೋದಿಲ್ಲ. ಅದಕ್ಕೆ ಅದನ್ನು ಕಂಡುಹಿಡಿಯೋ ರೀತಿನೇ ಬೇರೆ. tan negative second and fourth, out of which is least angle, second quadrant least ಸಿಗುತ್ತೆ. Without using special angle, how we can express 180 minus 45 ಹೆಂಗೆ? ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಆಫ್ 1 ಇಫ್ ಇಟ್ ಇಸ್ +1. ಆಗ 45 ಬರೆದಿದ್ವಿ. ಆ 45 ಇಲ್ಲಿ ಸೇರಿಸ್ತೀವಿ. 135 ಬಂತು. 2x = 135. ಸೊಲ್ಯೂಷನ್ ಬರೆಯೋವರೆಗೂ ಯಾರು ಕೂಡ 2 ಕ್ರಾಸ್ ಮಲ್ಟಿಪ್ಲೈ ಮಾಡಬಾರದು. ನೀನು ಇಲ್ಲೇ 2 ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ರೆ 0 ಬಂದ್ಬಿಡ್ತಾಯಿತ್ತು. ಅವಾಗ ನಿನಗೆ ಬರೀ ಇಷ್ಟು ಮಾತ್ರ ಸೊಲ್ಯೂಷನ್ ಬರ್ತಾಯಿತ್ತು. ಏನು? x = nπ ಮಾತ್ರ ಬರ್ತಿತ್ತು. ಇಫ್ ಯು ಕ್ರಾಸ್ ಮಲ್ಟಿಪ್ಲೈ ದಿಸ್ 2 to 0 ಇನ್ ದಿಸ್ ಸ್ಟೆಪ್ ಇಟ್ ಸೆಲ್ಫ್, ಅಟ್ ದಿ ಫೈನಲ್ ಸ್ಟೇಜ್ ಯು ಲೆಫ್ಟ್ ವಿತ್ ದ ಆನ್ಸರ್ x = nπ. ದಟ್ ಇಸ್ ರಾಂಗ್. ಅದಕ್ಕೆ ಆಫ್ಟರ್ ಜನರಲ್ ಸೊಲ್ಯೂಷನ್ ವಿ ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಇನ್ ಎವ್ರಿ ಪ್ರಾಬ್ಲಮ್. ಇಲ್ಲಿ ಕೂಡ ಅಷ್ಟೇ. 2x ಡಿವೈಡ್ ಮಾಡಿದ್ರೆ 2x ಡಿವೈಡ್ ಮಾಡಿದ್ರೆ ಇಲ್ಲಿ ಮಾತ್ರ ಬರ್ತಿತ್ತು, ಇಲ್ಲಿ /2 ಬರ್ತಾ ಇಲ್ಲ ನೋಡಿ, ಕ್ಯಾಚ್ ಮಾಡಿ. ಇಲ್ಲೇ ನೀನು /2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಹಾಕಿದ್ರೆ 135/2 ನೋಡ್ತಿದ್ರು. ಆದರೆ ಯಾವುದೇ ಕಾರಣಕ್ಕೆ ನಿಮಗೆ nπ ಬರ್ತಾ ಇತ್ತು ಹೊರತು /2, ಯಾಕೆಂದ್ರೆ ಇಲ್ಲಿ ಇಲ್ಲ ಅಂದ್ರೆ ಇಲ್ಲಿ ಬರೋದಿಲ್ಲ ಅದು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೆ ಎಕ್ಸ್ ಕೋಎಫಿಷಿಯಂಟ್ ಜನರಲ್ ಸೊಲ್ಯೂಷನ್ ಕಂಪ್ಲೀಟ್ ಮಾಡೋವರೆಗೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಂಗಿಲ್ಲ. ಗೊತ್ತಾಗ್ತಿದೆಯಾ? ಎಸ್, ಇದು ತಗೊಳ್ಳಿ. ವಿಡಿಯೋ ಪಾಸ್ ಮಾಡಿಕೊಂಡು ಬರ್ಕೊಳ್ಳಿ ದಯವಿಟ್ಟು. 1-2 ನಿಮಿಷ ಕೊಡ್ತೀನಿ, ಟೈಮ್ ಕೊಡ್ತೀನಿ, ಬೇಕಾದ್ರೆ ಅರ್ಥ ಮಾಡ್ಕೊಂಡು ಬರ್ದಾಕಿ. ಎಸ್, ಪ್ರಾಬ್ಲಮ್ ಈಸ್ ಅಂಡರ್ ಜನರಲ್ ಸೊಲ್ಯೂಷನ್. GS ಅಂದರೆ ಜನರಲ್ ಸೊಲ್ಯೂಷನ್. ವೈಲ್ ಫೈಂಡಿಂಗ್ ಪ್ರಿನ್ಸಿಪಲ್ ಸೊಲ್ಯೂಷನ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಎ ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇಂಟು ಸಮ್ ಕಾನ್ಸ್ಟೆಂಟ್. ಹೌದಾ? sin x = ½ cos x = √3/2 cot x = -√3 ಲೈಕ್ ದಟ್. ಆ ರೀತಿ ಇರೋದು, ಆ ರೀತಿ ಇರ್ತಿತ್ತು. ಈಗ ಇಟ್ ಇಸ್ ಎ ಮಿಕ್ಸ್ ಅಪ್ ಈಕ್ವೇಷನ್, ಇಸ್ ಎ ಮಿಕ್ಸ್ ಅಪ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅಂದರೆ ಸೇಮ್ ಇರ್ಬೋದು, ಆದರೂ ಕೂಡ ನಮಗೆ ಸಿಂಗಲ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದು RHS ಸಮಥಿಂಗ್ ಇರಬೇಕಾದ್ರೆ ನಾವು ಈಕ್ವೇಟ್ ಮಾಡಿಕೊಂಡು ಆಲ್ಫಾ ಕಂಡುಹಿಡ್ಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡು ಮುಂದುವರಿಸ್ತಿದ್ವು. ಈಗ ಎಕ್ಸ್ ವ್ಯಾಲ್ಯೂ ಕಂಡಕ್ಕೆ ಆಗೋದಿಲ್ಲ, ಅಂದರೆ ಡೈರೆಕ್ಟಾಗಿ ಆಗೋದಿಲ್ಲ ಅಂತ. ಹೌದಾ? ಇದು ನೋಡಿ, cos 4x ಮೈನಸ್ cos 2x = 0. ಬಾ 0 ಕ್ರಿಯೇಟ್ ಮಾಡಿಕೊಂಡ್ರೆ ಸರ್. ಇನ್ನು ಕೆಲವು ಸೆತ್ ಮೂರ್ಖರು ಇರ್ತಾರೆ, ಏನು ಮಾಡ್ತಾರೆ, ಈ cos 4x ಒಂದ್ಸಲ 0ಗೆ ಈಕ್ವೇಟ್ ಮಾಡ್ತಾರೆ, ಈ cos 2x ಒಂದ್ಸಲ 0ಗೆ ಈಕ್ವೇಟ್ ಮಾಡ್ತಾರೆ. ಇಟ್ ಇಸ್ ರಾಂಗ್. ಇಟ್ ಇಸ್ ರಾಂಗ್ ಪ್ರೊಸೀಜರ್. ವೈ? We don't have product of 2 trigonometric ratios. If we have product of 2 terms, we can equate to RHS 0. If we have product of any 2 terms on LHS, we can equating one of the factor of LHS to 0. We don't have product. But ಎಲ್ಲರೂ ಒಂದು ನೆನಪಿಟ್ಕೊಳ್ಳಿ, ಏನು ಸರ್, ಈ ಮೈನಸ್ಸು ಇಂದ ನಾವೇನಾದರೂ ಪ್ರಾಬ್ಲಮನ್ನು ಪ್ರಾಡಕ್ಟ್ಗೆ ತರ್ಬೋದಾ? ಪ್ರಾಡಕ್ಟ್ ಆಫ್ 2 ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತರ್ಬೋದು ಅನ್ನೋದಾದರೆ ಏನು ಕಾನ್ಸೆಪ್ಟ್ ಅಪ್ಲೈ ಮಾಡ್ತೀಯ? ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಏನು ಸರ್ ಅದು? cos c ಮೈನಸ್ cos d. cos c ಮೈನಸ್ cos d ಫಾರ್ಮುಲಾ ಆದರೆ ಏನು ಬರ್ತದೆ ಸರ್? -2 sin c plus d/2 ಇಂಟು
ಸೈನ್ ಆಫ್ ಸಿ ಮೈನಸ್ ಡಿ ಬೈ ಟು ಬರುತ್ತೆ ನೋಡ್ರಿ. ಅದೇ ಫಾರ್ಮುಲಾ ಇಲ್ಲಿ ಹಾಕ್ತೀವಿ. ಯಾಕೆ ಇಲ್ಲಿ ಹಾಕಬೇಕು? ಇಲ್ಲಿ ಪ್ರಾಡಕ್ಟ್ ಬಂದ್ಬಿಟ್ರೆ ವಿ ಕ್ಯಾನ್ ಈಕ್ವೇಟ್ ಈಚ್ ಫ್ಯಾಕ್ಟರ್ ಆಫ್ ಎಲ್ ಎಚ್ ಎಸ್ ಈಕ್ವಲ್ಸ್ ಟು 0. ಹೌದಾ? ಅದನ್ನು ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ತಿದ್ದೀನಿ. ದಟ್ ಈಸ್ -2 ಇಂಟು ಸೈನ್ ಆಫ್ 4x ಪ್ಲಸ್ 2x ಹೋಲ್ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ 4x minus 2x whole divided by 2 is equals to 0. Why I am applying transformation formula here? To convert difference of two trigonometric ratios into product. Product ಬಂದ್ರೆ ನಿನಗೇನು ಪ್ರಯೋಜನ? If product of any terms on LHS, there is RHS 0, we can equate each factor by 0. ಅದು ನಮಗೆ ಬೆನಿಫಿಟ್ ಆಗುತ್ತೆ ಅಂತ ಮಾಡೋದು. ಈಗ 2ನ ಕೆಳಗಡೆ ಕಳಿಸ್ಬಿಡೋದು, ಬಿಕಾಸ್ ದಿಸ್ ಇಸ್ ಎ ಕಾನ್ಸ್ಟೆಂಟ್. ದೇರ್ ಇಸ್ ನೋ ಎನಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಇನ್ ದಟ್. 2ನ ಆರಾಮ್ಸೆ ಕೆಳಗಡೆ ಕಳಿಸ್ಬೋದು. ಅಂದರೆ ಸೈನ್ ಆಫ್ ಇದೆಷ್ಟಾಗುತ್ತೆ? 4 + 2 6, 6/2 3x ಇಂಟು ಸೈನ್ ಆಫ್ 4 - 2x 2x/2 x is equal to 0/-2 nothing but 0. ಸರ್ ಹಾಗಾದ್ರೆ ಇದನ್ನು ಕಳಿಸ್ಬಿಡಿ ಸರ್. ಸೊಲ್ಯೂಷನ್ ಹೊಟ್ಟೋಗುತ್ತೆ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಯಾವುದೇ ಕಾರಣಕ್ಕೆ 0 ಕೆಳಗೆ ಕಳಿಸಬಾರ್ದು, ಕಾನ್ಸ್ಟೆಂಟ್ಸ್ ಇದ್ರೆ ಕಳಿಸ್ಕೋಬಹುದು. ಹೌದಾ? ಅಲ್ಲಿಗೆ ನಮ್ಗೆ ಉಳಿದಿದ್ದು ಏನಪ್ಪ ಅಂದ್ರೆ sin 3x is equal to 0 1, sin x is equal to 0 1. ನೋಟ್ ಪಾಯಿಂಟ್ಸ್ ಯೂಸ್ ಮಾಡಾಕಿ ಸರ್, ಆನ್ಸರ್ ಬಂದ್ಬಿಡುತ್ತಂದ್ರೆ ನಾನು ರೆಡಿ. ಅಯ್ಯೋ ಬೇಡ ಸರ್, ಆಲ್ಫಾ ಕಂಡಿಡಿದ್ಬಿಟ್ಟು ನೀವು ಪ್ರೊಸೀಜರ್ ಪ್ರಕಾರ ಹೋಗಿ ಸರ್ ಅಂದ್ರೆ ರೆಡಿ. ಇಫ್ ಯು ಹ್ಯಾವ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ಲೀಸ್ ನೋಟ್ ಪಾಯಿಂಟ್ ಯೂಸ್ ಮಾಡಾಕಿ. ಏನ್ ಸರ್ ನೋಟ್ ಪಾಯಿಂಟು? ಯೂಸಿಂಗ್ ನೋಟ್ ಪಾಯಿಂಟ್ 3x is equal to n pi, x is equal to n pi by 3, n belongs to z ಬಂದ್ಬಿಡ್ತು ಮಾರ್ಕ್. ಇಲ್ಲಷ್ಟೇ x is equal to n pi, n belongs to z ಬಂದ್ಬಿಡ್ತು ಮಾರ್ಕ್. ಆನ್ಸರ್ಸ್ ಮುಗಿದೋಗಿದೆ. ಆದ್ರೆ ನೋಟ್ ಪಾಯಿಂಟ್ ಮೇಲೆ ಮಾಡಿದೆ ನಾನು. ಏನ್ ನೋಟ್ ಪಾಯಿಂಟ್? ಇಫ್ sin x is equal to 0 then x is equal to n pi ನ ವಿಚಾರಕ್ಕೆ. ಈಗ ನೀವು ಜನರಲ್ ಸೊಲ್ಯೂಷನ್ ಕಳೀತಾ ಇರೋದ್ರಿಂದ, ಅಂದ್ರೆ ಬೋರ್ಡ್ ಎಕ್ಸಾಮ್ಗೆ ಆನ್ಸರ್ ಮಾಡ್ತಿರೋದ್ರಿಂದ, ನಾಟ್ ಅಂಡರ್ ಕಾಂಪಿಟೇಟಿವ್ ಅಲ್ಲಿ ಬಂದಾಗ ಇನ್ಮೇಲೆ ಹಂಗೆ ಮಾಡ್ಕೊಂಬಿಡಿ, ಹಿಂಗೆ ಬರ್ದಾಕಿ. 3x is equal to n pi, ಇಲ್ಲಿ x ಇದ್ರೆ x is equal to n pi ನೋಡಿ, 3x ಇದ್ರೆ 3x is equal to n pi. ಆಫ್ಟರ್ ದಟ್ ವಿ ಹ್ಯಾವ್ ಟು ಕ್ರಾಸ್ ಮಲ್ಟಿಪ್ಲೈ ದಿಸ್ t into ಡಿನಾಮಿನೇಟರ್. ಆ ರೀತಿ ಮಾಡಬೇಕು. ಯಾವ್ದು ಯೂಸ್ ಮಾಡಿದ್ರೆ ನೋಟ್ ಪಾಯಿಂಟ್. ನೋಟ್ ಪಾಯಿಂಟ್ ಅಲ್ದಿರ ಬೇರೆ ಏನಾದ್ರು ಮಾಡ್ತೀರಾ ಸರ್? ಅದೇ ಪ್ರೊಸೀಜರ್ ಅಕಾರ್ಡಿಂಗ್ ಟು ಆಲ್ಫಾ ಫೈಂಡ್ ಔಟ್ ಮಾಡಿ ಜನರಲ್ ಸೊಲ್ಯೂಷನ್ ಮಾಡಿ ಆ ರೀತಿ ಅಲ್ಲಿಗೆ ಹೆಂಗ್ ಮಾಡಿದ್ರೆ ಮಾರ್ಕ್ಸ್ ಬರುತ್ತೆ. ಅಲ್ಲಿಗೆ ನಾವು ಬರೀ ನೋಟ್ ಪಾಯಿಂಟ್ ಮೇಲೆ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ರೆ ಇನ್ನು ಕೆಲವು ಪ್ರಾಬ್ಲಮ್ಸ್ ನೋಟ್ ಪಾಯಿಂಟ್ ವರ್ಕೌಟ್ ಆಗೋದಿಲ್ಲ. ಅವಾಗಾದ್ರೂ ನಾವು ಪ್ರೊಸೀಜರ್ ಮುಂದುವರಿಸಬೇಕು. ಅವಾಗ ಪ್ರೊಸೀಜರ್ ಮುಂದುವರಿಸಬೇಕಾದ್ರೆ ಹಾರ್ಡ್ ಆಗೋದು ಬೇಡ, ಇಲ್ಲಿಂದಾನೇ ಸಾಫ್ಟ್ ಮಾಡ್ಕೊಂಡು ಹೋಗೋಣ. ಅಂದ್ರೆ ಇಲ್ಲಿ ಕಲ್ತಿದ್ರೆ ಅಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ನನ್ನ ಉದ್ದೇಶ ಅಷ್ಟೇ. ಎಸ್, ಇದೇ ಸೊಲ್ಯೂಷನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. n pi by 3 n pi ಬಂದಿತ್ತು, ಇದೇ ಸೊಲ್ಯೂಷನ್ಸ್. ಇದನ್ನ 0ಗೆ ಇಕ್ವೇಟ್ ಮಾಡಿದ್ರೆ ಒಂದು ಸೊಲ್ಯೂಷನ್, ಇದನ್ನ 0ಗೆ ಇಕ್ವೇಟ್ ಮಾಡಿದ್ರೆ ಒಂದು ಸೊಲ್ಯೂಷನ್ ಬಂತು. ಎಸ್, ಇಲ್ಲಿ sin 3x is equal to sin 0 ಡಿಗ್ರಿ ಬರ್ಕೋಬಹುದು. sin 0 ಡಿಗ್ರಿ 0, ಅಲ್ಲಿಗೆ 3x is equal to 0 ಡಿಗ್ರಿ. ಯಾರು ಕೂಡ 3 ಕ್ರಾಸ್ ಮಲ್ಟಿಪ್ಲೈ ಮಾಡಬಾರದು. ಎಷ್ಟು ಸರಿ ಫಸ್ಟ್ ಇಂದ ಹೇಳ್ತಾ ಇದ್ದೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ ಜನರಲ್ ಸೊಲ್ಯೂಷನ್ ಅಪ್ ಟು ರೈಟಿಂಗ್ ದ ಜನರಲ್ ಸೊಲ್ಯೂಷನ್ ಪ್ಲೀಸ್ ಡೋಂಟ್ ಬ್ರಿಂಗ್ ದಿಸ್ 3 ಆಸ್ ಎ ಡಿನಾಮಿನೇಟರ್ ಆಫ್ 0. ಜನರಲ್ ಸೊಲ್ಯೂಷನ್ ಯಾವ್ದು ಬರೀಬೇಕು? ಕ್ವಶನ್ ಅಲ್ಲಿ ಕಾಸ್ ಇದೆ ಸರ್, ಕಾಸ್ ಬರೀಬೇಕಾ? ಅಥವಾ ನಮಗೆ ಆಲ್ಫಾ ಅನ್ನೋದು ಸೈನ್ ಇಂದ ಬಂತು ಸರ್ ಅಂದ್ರೆ ಖಂಡಿತವಾಗ್ಲೂ ಆಲ್ಫಾ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಇಂದ ಬಂತೋ ಅದಕ್ಕೆ ಜನರಲ್ ಸೊಲ್ಯೂಷನ್ ಬರೀಬೇಕು. GS ಮೀನ್ಸ್ ಜನರಲ್ ಸೊಲ್ಯೂಷನ್. ಇಫ್ ಇಟ್ ಇಸ್ x, we have starts with x. If it is 2x, we have starts with 2x. If it is 3x, we starts with 3x. Is equals to n pi plus minus 1 to the power of n into alpha. ಹೌದಾ? ಇದು ಜನರಲ್ ಸೊಲ್ಯೂಷನ್. ಈಗ 3x is equal to n pi plus minus 1 to the power of n into 0. 3x is equal to n pi, ಈ ಟರ್ಮ್ ಎಲ್ಲ ಹೊರಟೋಯ್ತು. ಅಲ್ಲಿಗೆ x is equal to n pi by 3, n belongs to z ಬಂದೇ ಬಿಡ್ತು ಆನ್ಸರ್. ಅವಾಗಲೂ ಇಷ್ಟೇ ಬಂದಿತ್ತು. ಹೌದಾ? ಇಲ್ಲಷ್ಟೇ sin x is equal to sin 0 ಡಿಗ್ರಿ, sin 0 ಡಿಗ್ರಿ is equal to 0, ಅಲ್ಲಿಗೆ x is equal to 0 ಡಿಗ್ರಿ. ಇಲ್ಲಷ್ಟೇ ಜನರಲ್ ಸೊಲ್ಯೂಷನ್ ಕಾಸ್ ದವೆಲ್ಲ ಬರೀಬಾರ್ದು, ಸೈನ್ ದೇ ಬರೀಬೇಕು. x is equal to n pi plus minus 1 to the power of n into alpha. x is equal to n pi plus minus 1 to the power of into 0. x is equal to n pi, ಅಲ್ಲಿಗೆ ಬಿಲಾಂಗ್ಸ್ ಟು z. ಅವಾಗ ನೋಟ್ ಪಾಯಿಂಟ್ ಯೂಸ್ ಮಾಡಿದ್ರೆ ಇಷ್ಟ ಬಂದಿತ್ತು. ಎಲ್ಲಾ ಪ್ರಾಬ್ಲಮ್ಸು ಈಸಿ ಆಗ್ಲಿ ಅಂತ ಮೆಥಡ್ ಜನರಲ್ ಆಗಿ ಎಲ್ಲಾ ಪ್ರಾಬ್ಲಮ್ಸ್ ಯಾವ ಮೆಥಡ್ ಇಂದ ಬರುತ್ತೋ ಆ ಮೆಥಡ್ ಅಲ್ಲಿ ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ.
ಗೊತ್ತಾಯ್ತಾ? ಅಲ್ಲಿಗೆ ಇಲ್ಲಿ ಪ್ರಾಡಕ್ಟ್ ಮಾಡ್ಕೊಳ್ದಿದ್ರೆ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯವೇ ಆಗ್ತಿಲ್ಲ. ಇಲ್ಲಿ ಪ್ರಾಡಕ್ಟ್ ಮಾಡ್ಕೊಂಡಿದ್ರೆ ಯೂಸ್ ಏನಾಯ್ತಂದ್ರೆ ಈಕ್ವೇಟಿಂಗ್ ಫಸ್ಟ್ ಫ್ಯಾಕ್ಟರ್ 0, ಸೆಕೆಂಡ್ ಫ್ಯಾಕ್ಟರ್ ಟು 0 ಸಪರೇಟ್ಲಿ ವಿ ಗೆಟ್ 2 ಸೊಲ್ಯೂಷನ್ಸ್. ನೋಟ್ ಪಾಯಿಂಟ್ ಮುಖಾಂತರ ಮಾಡಿದ್ರೆ ಕೂಡ ಅಷ್ಟೇ ಬರ್ತಿತ್ತು. ಇಲ್ಲಿ ಕೂಡ ನಮಗೆ ಆಲ್ಫಾ ಅಂತ ಟ್ರೀಟ್ ಮಾಡಬೇಕಿದು. ಅರ್ಥ ಆಯ್ತಾ? ಇನ್ ದಿಸ್ ಪ್ರಾಬ್ಲಮ್ ದೇ ಆರ್ ಆಸ್ಕಿಂಗ್ ಜನರಲ್ ಹೆಡ್ಡಿಂಗ್ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳ್ಬಿಟ್ಟು ನಮಗೆ ರೋಮನ್ ನಂಬರ್ ವೈಸ್ ಕೊಟ್ಟಿದ್ದಾರೆ. ನಾವು ಕೂಡ ರೋಮನ್ ನಂಬರ್ ವೈಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಾಟ್ ಅಲ್ಲಿಗೆ GS ಮೀನ್ಸ್ ಜನರಲ್ ಸೊಲ್ಯೂಷನ್, ಇಲ್ಲಿ GS ಮೀನ್ಸ್ ಜನರಲ್ ಸೊಲ್ಯೂಷನ್. ಪ್ಲೀಸ್ ನೋಟ್ ಇಟ್. Roman number 2, sin 2x plus cos x is equals to 0, then find the general solution ಅಂತ. ಯಾಕಂದ್ರೆ ಅಲ್ಲಿ ಇಲ್ಲ ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ ಏನಕ್ಕಿದೆ ಸರ್? ಆ ರೋಮನ್ ನಂಬರ್ಸ್ಗೆ ಎಲ್ಲ ಸೇರಿ ಒಂದೇ ಹೆಡ್ಡಿಂಗ್ ಹಾಕಿದ್ದಾರೆ ನೋಡಿ ಕಾಮನ್ ಆಗಿ. ಪೇಜ್ ನಂಬರ್ 52 ಲಾಸ್ಟ್ ಲೈನಲ್ಲಿ ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಫಾಲೋಯಿಂಗ್ ಇದೋಗೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಿಡಬೇಕಿತ್ತು. 53 ಪೇಜಲ್ಲಿ ಟಾಪಲ್ಲಿ ಇರಬೇಕಿತ್ತು, ಅದು ಯಾಕೆ 52 ಎಂಡಿಗೆ ಕಟ್ ಆಗ್ಬಿಟ್ಟது. ಇರಲಿ ಬಿಡಿ ನಮಗೆ ಯಾಕಂತ. ಈ ಕ್ವಶನ್ ಪಕ್ಕದಲ್ಲಿ ಏನು ಇಲ್ದಿರೋದ್ರಿಂದ ಸಹಜವಾಗಿ ಈ ಕ್ವಶನ್ ಮಾತ್ರ ನೋಡಿದಾಗ ಏನು ಮಾಡ್ಬೇಕು ಸರ್ ಅಂತ ಕೇಳ್ತಾರೆ. ಇದು ಮೇಲೆ ಹೆಡ್ಡಿಂಗ್ ಇದೆ ಫಾಲೋಯಿಂಗ್ ಅಂತ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಫಾಲೋಯಿಂಗ್ ಅಂದರೆ ಫಸ್ಟಿಂದ ನಾವು ಕಂಡುಹಿಡ್ಕೊಂಡು ಬರಬೇಕು ಅಂತ ಅದ್ರ ಅರ್ಥ. ಎಲ್ಲ ಪ್ರಾಬ್ಲಮ್ಸು ಜನರಲ್ ಸೊಲ್ಯೂಷನ್ಸ್ ಫೈಂಡ್ ಔಟ್ ಮಾಡಿ ಅಂತ ಅದ್ರ ಅರ್ಥ. ಎಸ್, ದೆರ್ ಇಸ್ ಎ ಪ್ಲಸ್ ಸೈನ್. ವಿ ಕ್ಯಾನ್ ಈಕ್ವೇಟ್ ಈಚ್ ಟರ್ಮ್ ಟು 0? ನೋ ವೇ, ಬಿಕಾಸ್ ವಿ ಶುಡ್ ಹ್ಯಾವ್ ಎ ಪ್ರಾಡಕ್ಟ್ ಸಿಂಬಲ್ ಆನ್ LHS. ಪ್ರಾಡಕ್ಟ್ ಆಫ್ ಎನಿ ಟರ್ಮ್ಸ್ ಇರಲಿ ಆವಾಗ 0ಗೆ ಈಕ್ವೇಟ್ ಮಾಡ್ಬೋದು. ಈಗ ಪ್ರಾಡಕ್ಟೇ ಇಲ್ಲದೆ ಇರೋದ್ರಿಂದ ಯಾವ ಕಾರಣಕ್ಕೂ ನಾವು 0ಗೆ ಈಕ್ವೇಟ್ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಸೈನ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಅಪ್ಲೈ ಮಾಡೋಣ? ಇದಿಲ್ಲವೇ ಇಲ್ಲ. CD ಯೂಸ್ ಮಾಡಿ ಡೀಲ್ ಮಾಡಿರ್ತಕ್ಕಂಥ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸಲ್ಲಿ ಎಕ್ಸ್ಪೆಷಲಿ C and D ಇವೆರಡು ಸೇಮ್ ಇರಬೇಕು. ಐದರ್ ಕಾಸ್ ಸಿ ಪ್ಲಸ್ ಕಾಸ್ ಡಿ, ಕಾಸ್ ಸಿ ಮೈನಸ್ ಕಾಸ್ ಡಿ, ಸೈನ್ ಸಿ ಪ್ಲಸ್ ಸೈನ್ ಡಿ, ಸೈನ್ ಸಿ ಮೈನಸ್ ಸೈನ್ ಡಿ. ಈ ಥರ ಸೈನ್ ಸಿ ಪ್ಲಸ್ ಕಾಸ್ ಡಿ ಇಲ್ಲ ನೋಡಿ. ನಾನು ಆವತ್ತು ಹೇಳಿದ್ದೀನಿ, ಈ ಥರ ಕಾಂಬಿನೇಷನ್ ಚೇಂಜ್ ಆದಾಗ CD ಕಂಪೇರ್ ಮಾಡೋ ಟ್ರಾನ್ಸ್ಫಾರ್ಮೇಷನ್ 4 ಫಾರ್ಮುಲಾಸಲ್ಲಿ ಕಾಂಬಿನೇಷನ್ ಚೇಂಜ್ ಆಗೋ ಫಾರ್ಮುಲಾ ಇಲ್ಲ. ಸೈನ್ ಸಿ ಪ್ಲಸ್ ಕಾಸ್ ಡಿ ಡೋಂಟ್ ಹ್ಯಾವ್ ಎನಿ ಫಾರ್ಮುಲಾ. ಆ ರೀತಿ ಕನ್ಸ್ಟ್ರಕ್ಷನ್ ಇಲ್ಲ. ಬೇಕಾದ್ರೆ ಸೈನ್ ಎ ಕಾಸ್ ಬಿ ಇದೆ, ಸೈನ್ ಎ ಇಂಟು ಕಾಸ್ ಬಿ ಇದೆ. ಎಸ್, ಅದೇ ಸೈನ್ ಸಿ ಪ್ಲಸ್ ಕಾಸ್ ಡಿ ಈ ರೀತಿ ಇಲ್ಲ, ಮಿಕ್ಸಪ್ ಆಗಬಾರ್ದು. ಸೊ ವಿ ಕಾಂಟ್ ಯೂಸ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ ಹಿಯರ್. ಯಾಕೆ ಸರ್? ದೆರ್ ಇಸ್ ನೋ ಫಾರ್ಮುಲಾ ರಿಲೇಟೆಡ್ ಟು ದಿಸ್ ಟೈಪ್, ದಟ್ ಈಸ್ ಸೈನ್ ಸಿ ಪ್ಲಸ್ ಕಾಸ್ ಡಿ ಫಾರ್ಮುಲಾ ಇಲ್ಲ. ಮತ್ತು ಇನ್ನೇನು ಸರ್ ಮಾಡ್ತೀರ ಅಲ್ಲಿ ಪ್ರಾಡಕ್ಟ್ ಕ್ರಿಯೇಟ್ ಮಾಡೋಕ್ಕೆ? ಇಲ್ಲಿ ಪ್ರಾಡಕ್ಟೇ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ನಿನ್ನ ಮೈಂಡ್ ಸೆಟ್ ಫಿಕ್ಸ್ ಆಗಿಬಿಟ್ರೆ ಏನೋ ಒಂದು ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಹಾಕಿ ನೀನು ಕನ್ವರ್ಟ್ ಮಾಡ್ತೀಯ. ಬಟ್ ನಿನ್ನ ಮೈಂಡ್ ಸೆಟ್ ಇಲ್ಲಿ ಪ್ರಾಡಕ್ಟ್ ಬರಬೇಕು ಅಂತ ಫಸ್ಟ್ ಕನ್ವೀನಿಯನ್ಸ್ ಆಗಬೇಕು. ಅಂದರೆ ನಾನೊಂದು ಟೆಕ್ನಿಕ್ ಮಾಡ್ತಾ ಇದ್ದೀನಿ, ಆ ಟೆಕ್ನಿಕ್ ನಿಮಗೆ ಕೂಡ ಬರಬೇಕು. ವರ್ಕ್ ಮಾಡ್ತಾ ಮಾಡ್ತಾ ಏನು ಮಾಡಿದೆ ಸರ್? ಸೈನ್ ಟು ಎಕ್ಸ್ಗೆ ಫಾರ್ಮುಲಾ ಬರದೆ. ಅದ್ಯಾವ ಫಾರ್ಮುಲಾ ಸರ್? ಅದನ್ನೇ ಹೇಳ್ತಿದ್ದೀನಿ. ರೆಡ್ಡಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥವೆಲ್ಲ ಈ ಚಾಪ್ಟರ್ ಆದಮೇಲೆ CET ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪೇಜಿಗೆ ಬರ್ಕೋಬೇಕು ನೀವೆಲ್ಲರೂ. ಇನ್ನು ನಾಳೆ ಕ್ಲಾಸ್ಗೆ ನೀವು CET ಕ್ಲಾಸ್ ರೆಡಿ ಇರಬೇಕು ಅಂತ ಅನೌನ್ಸ್ ಮಾಡಿದ್ರೆ ಕ್ಲಾಸಲ್ಲಿ ನೀವು ರೆಡ್ಡಿಂಗಲ್ಲಿ ಮಾಡಿರ್ತಕ್ಕಂಥ ಮಾರ್ಕ್ ಮಾಡಿರ್ತಕ್ಕಂಥ ಎಲ್ಲ ಫಾರ್ಮುಲಾಸ್ ಲಿಸ್ಟ್ ಔಟ್ ಮಾಡಿ ಕೂತ್ಕೋಬೇಕು CET ಕ್ಲಾಸ್ ಮುಂದಿಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ. ಅಲ್ಲಿಗೆ ಐ ಹ್ಯಾವ್ ರಿಟನ್ ದ ಫಾರ್ಮುಲಾ ಫಾರ್ ಸೈನ್ ಟು ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ಅನದರ್ ಫಾರ್ಮುಲಾ ಇಸ್ ಆಲ್ಸೋ ದೇರ್ ಇನ್ ಟರ್ಮ್ಸ್ ಆಫ್ ಟೈನ್. ಡೋಂಟ್ ವಾಂಟ್ ಟ್ಯಾನ್ ಅಲ್ಲಿ ಬರೋದು ನಮ್ಗೆ ಬೇಕಿಲ್ಲ. ಸೊ ಕಾಸ್ ಎಕ್ಸ್ ಹಾಗೆ ಇಟ್ಕೊಳ್ಳೋಣ. ಸರ್ ಇವಾಗಲೂ ಪ್ರಾಡಕ್ಟ್ ಕನ್ವರ್ಟ್ ಆಗಲಿಲ್ಲ, ಪರವಾಗಿಲ್ಲ ಬಿಡ್ರಿ, ಪ್ರಾಡಕ್ಟ್ ಕನ್ವರ್ಟ್ ಆಗಲಿಲ್ಲ, ಮಾಡೋಣ. ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ಹಿಯರ್? 100% ಸರ್. ಕಾಸ್ ಎಕ್ಸ್ ಇಸ್ ಕಾಮನ್ ಫ್ಯಾಕ್ಟರ್. ದೆನ್ ವಿ ಲೆಫ್ಟ್ ವಿತ್ 2 sin x ಪ್ಲಸ್, ಇಲ್ಲಿ ಕಾಸ್ ಎಕ್ಸ್ ಆಚೆ ಬಂದರೆ 2 sin x ಮಾತ್ರ ಉಳಿತದಿಲ್ಲೇ. ಕಾಸ್ ಎಕ್ಸ್ ಆಚೆ ಬಂದಾಗ 1 ಇರುತ್ತೆ, ದಟ್ ಈಸ್ ಈಕ್ವಲ್ಸ್ ಟು 0. ಎಸ್, ವಿ ಹ್ಯಾವ್ ಕ್ರಿಯೇಟೆಡ್ ಎ ಪ್ರಾಡಕ್ಟ್. ಶೋರ್, ದಟ್ ಈಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು 0 1, 2 sin x ಪ್ಲಸ್ 1 ಇಸ್ ಈಕ್ವಲ್ ಟು 0 1. ಯಾಕೆ? ಪ್ರಾಡಕ್ಟ್ ಇದ್ದದಕ್ಕೆ ನಾನು 0ಗೆ ಈಕ್ವೇಟ್ ಮಾಡಾಕ್ತೇವೆ. ಇಲ್ಲಿ ನೋಟ್ ಪಾಯಿಂಟ್
ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡೋದಾದರೆ ಎಕ್ಸ್ ಇಸ್ ಈಕ್ವಲ್ ಟು 2n+1 ಹೋಲ್ ಥಿಂಗ್ ಇಂಟು π/2 ಯೂಸ್ ಮಾಡ್ಬೋದು. n ಬಿಲಾಂಗ್ಸ್ ಟು ಝೆಡ್, ನೋಟ್ ಪಾಯಿಂಟ್, ಯೂಸಿಂಗ್ ನೋಟ್ ಪಾಯಿಂಟ್ ಮಾಡ್ಕೋಬೋದು, ತೊಂದರೆ ಇಲ್ಲ, ಮಾರ್ಕ್ಸ್ ಸಿಗುತ್ತೆ. ಅಥವಾ ಮಾಮೂಲಿ ಕೂಡ ನೀವು ಆನ್ಸರ್ ಮಾಡ್ಕೋಬೋದು. ಮಾಮೂಲಿ ಅಂದರೆ 2n ± ಆಲ್ಫಾ, 2nπ ± ಆಲ್ಫಾ, ಅದಕ್ಕೂ ಮಾರ್ಕ್ಸ್ ಕೊಡ್ತಾರೆ, ಇದಕ್ಕೂ ಮಾಡ್ಕೊಡ್ತಾರೆ. ಬಟ್ ಪ್ಲೀಸ್ ಇಲ್ಲಿ ನೋಟ್ ಪಾಯಿಂಟ್ ಯೂಸ್ ಮಾಡಿದ್ರೆ ಬೇರೆ ರೀತಿ ಮಾಡಿದ್ರೆ ಇನ್ನೊಂದು ಆನ್ಸರ್ ಬರುತ್ತೆ. ಯಾವ ಸರ್ ಅದು? ಏನದು? 2nπ ± 90 ಬರುತ್ತೆ. ಇದು ಕರೆಕ್ಟೇ. ಯೂಸಿಂಗ್ ನೋಟ್ ಪಾಯಿಂಟ್ ಅಂದ ತಕ್ಷಣ ಈ ಆನ್ಸರ್ ಬಂತು. ವಿತೌಟ್ ಯೂಸಿಂಗ್ ನೋಟ್ ಪಾಯಿಂಟ್ ಅಂತ ಬಂದಾಗ ಈ ಆನ್ಸರ್ ಬರುತ್ತೆ. ಅಲ್ಲಿ ಯಾವ್ದು ಕರೆಕ್ಟ್ ಸರ್? ವಾಟ್ ಇಸ್ ಚಾಪ್ಟರ್ ನೇಮ್? ಜನರಲ್ ಸೊಲ್ಯೂಷನ್. ಜನರಲ್ ಆಗಿ ಎಷ್ಟು ಕರೆಕ್ಟ್ ಆನ್ಸರ್ಸ್ ಆದರೂ ಬರ್ಬೋದು ಅಂತ. ಇನ್ ಜನರಲ್ ಕರೆಕ್ಟ್ ಆನ್ಸರ್ಸ್ ಮೇ ಬಿ 2, 3, 4, 5. ಡೋಂಟ್ ವರಿ. ಅಲ್ಲಿಗೆ ಇಫ್ ಯು ಆರ್ ಯೂಸಿಂಗ್ ನೋಟ್ ಪಾಯಿಂಟ್ ಟು ಫಾರ್ ಡೈರೆಕ್ಟ್ ಜನರಲ್ ಸೊಲ್ಯೂಷನ್ ಫಾರ್ ಕಾಸ್ x = 0, ವಿ ಗೆಟ್ 2n+1 ಹೋಲ್ ಥಿಂಗ್ ಇಂಟು π/2. ಇಲ್ಲ ಸರ್, ನೀವು ಹೇಳ್ಕೊಟ್ಟಂಗೆ ಇದನ್ನು ನಾವು ಕಾಸ್ x = cos 90 ಬರ್ಕೊಳ್ತೀನಿ, ಆಗ x = 90 ಬರುತ್ತೆ, ದಟ್ ಈಸ್ ಆಲ್ಫಾ. ಆಗ 2nπ ± ಆಲ್ಫಾ ಹಾಕ್ತೀನಿ, ಆವಾಗ ಇದು ಬರುತ್ತೆ. ಇದು ಕರೆಕ್ಟೇ, ಇದು ಕರೆಕ್ಟೇ. ಆಯ್ತಾ? ಯೂಸಿಂಗ್ ನೋಟ್ ಪಾಯಿಂಟ್ ಆದರೆ ಇದು ಬರುತ್ತೆ. ಯೂಸಿಂಗ್ ಪ್ರೊಸೀಜರ್ ಆಫ್ ಫೈಂಡಿಂಗ್ ಆಲ್ಫಾ ಅಂಡ್ ರೈಟ್ ದ ಜನರಲ್ ಸೊಲ್ಯೂಷನ್ ಫಾರ್ ಕಾಸ್ 2nπ ± ಆಲ್ಫಾ ಲೈಕ್ ದಟ್, ವಿ ಗೆಟ್ ದಿಸ್ ಆನ್ಸರ್. ಬೋತ್ ದಿ ಆನ್ಸರ್ಸ್ ಆರ್ ಕರೆಕ್ಟ್. ಪ್ಲೀಸ್ ಡೋಂಟ್ ವರಿ. ಈ ಆನ್ಸರ್ ನೋಟ್ ಪಾಯಿಂಟ್ ಮೇಲೆ ಬರೆದು ಹಾಕಿದ್ರೆ, ಅಥವಾ ಇದು ಕೂಡ ಬರ್ಕೋಬಹುದು, ಇದು ಕೂಡ ಬರ್ಬೋದು. ಏನು ಅಲ್ಲಿಗೆ ನಾವು ಓವರ್ ಈ ಆನ್ಸರ್ ಕೂಡ ಬರ್ಬೋದು ನಿಮಗೆ. 2nπ ± 90 ಡಿಗ್ರಿ, n ಬಿಲಾಂಗ್ಸ್ ಟು ಝೆಡ್, x = ಅಂತ ಇದು ಕೂಡ ಬಂದಿರಬಹುದು. ನೋಟ್ ಪಾಯಿಂಟ್ ಮೇಲೆ ಮಾಡಿರೋರಿಗೆ ಇದು ಬರುತ್ತೆ, ನನ್ನ ಪ್ರಕಾರ ಪ್ರೊಸೀಜರ್ ಮಾಡ್ಕೊಂಡು ಬರೋರಿಗೆ ಇದು ಬರುತ್ತೆ. ಎರಡು ಆನ್ಸರ್ಸ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿಗೆ ಬರೋಣ. ಏನದು? 2 sin x = -1. ಅಬ್ಬೋ, sin x = -1/2. ವಿ ಕೆನಾಟ್ ರೈಟ್ x = -30. ಬರೆದ್ರೆ ಇದು ಆಲ್ಫಾ ಅಂತ ತಗೊಂಡ್ರೆ ಆಲ್ಫಾ ಪಾಸಿಟಿವ್ ಆಗಿರಬೇಕು, ಸ್ಮಾಲೆಸ್ಟ್ ಆಗಿರಬೇಕು. ಹೌದಾ? ಸ್ಮಾಲೆಸ್ಟ್ ಏನು ಓಕೆ, ಪಾಸಿಟಿವ್ ಎಲ್ಲಿದೆ ಇಲ್ಲಿ? ಇಲ್ಲ. ಅದಕ್ಕೋಸ್ಕರ ಯಾವ ಕಾರಣಕ್ಕೂ -30 ತಗೋಬಾರ್ದು. ಇವಾಗಲೇ ಹೇಳ್ತಾ ಇದ್ದೀನಿ, ಪಾಸಿಟಿವ್ ತಗೋಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ, ಕ್ವಾಡ್ರೆಂಟ್ ಸಿಸ್ಟಮ್ ಲಾಜಿಕ್ ಹೋಗ್ತೀವಿ. ಏನು ಸರ್? ನೆಗೆಟಿವ್. ಏನು ನೆಗೆಟಿವ್? sin x = -1 ಬಿಟ್ಟು ಸೈನ್ ನೆಗೆಟಿವ್. ಯಾವ ಕ್ವಾಡ್ರೆಂಟಲ್ಲಿ ಸೈನ್ ನೆಗೆಟಿವ್? 3rd, 4th ಅಲ್ಲಿ ಸೈನ್ ನೆಗೆಟಿವ್. ಹೌದಾ? 3rd ಅಕಸ್ಮಾತ್ ಇಲ್ಲಿ ಪ್ಲಸ್ ಆಫ್ ಇದ್ದಿದ್ರೆ ನೀನು ಏನು ಬರೀತಿದ್ದೆ? x = sin 30, ಬಿಕಾಸ್ sin 30 = 1/2. ಇಫ್ ಸಪೋಸ್ ಯು ಹ್ಯಾವ್ ಪಾಸಿಟಿವ್ ಸೈನ್, ದೆನ್ ವಿ ಡೋಂಟ್ ಹ್ಯಾವ್ ಎನಿ ಕ್ರಿಟಿಕಲ್ ಸಿಚುಯೇಷನ್. ನಮ್ಗೆ ಡೈರೆಕ್ಟಾಗಿ x = 30 ಬಂದ್ಬಿಡ್ತಾ ಇತ್ತು, ಅದನ್ನು ಆಲ್ಫಾ ತಗೊಳ್ತಿದ್ದೆ. ಈಗ ನೆಗೆಟಿವ್ ಬಂದಿರೋದ್ರಿಂದ ಸ್ವಲ್ಪ ಸೈಡ್ ವರ್ಕ್ ಕಳಿಬೇಕು. ಅದು ಇದೇನು ಹೊಸದೇನಲ್ಲ, ಎಲ್ಲ ಪ್ರಾಬ್ಲಮ್ಸ್ಗೆ ನೀಟಾಗಿ ಹೇಳ್ಕೊಡ್ತೇನೆ. ಅದೇ ಥರ ಇದಕ್ಕೂ ಕಳಿ. ಹೌದಾ? sin 30 = ಹಾಫ್ ಯಾಕೆ ಸೈಡಲ್ಲಿ ಬರದೆ? ವಿ ಡೋಂಟ್ ಹ್ಯಾವ್ ಪ್ಲಸ್ ಸೈನ್, ಇಲ್ಲಾಂದ್ರೆ ಇಲ್ಲೇ ಬರ್ಕೊಳ್ತಿದ್ದೆ. ಈಗ 3rd ಕ್ವಾಡ್ರೆಂಟು 4th ಕ್ವಾಡ್ರೆಂಟಲ್ಲಿ sin x ನೆಗೆಟಿವ್ ಅನ್ನೋ ವಿಚಾರ ಗೊತ್ತಾಯಿತು. ಅದರಲ್ಲಿ ಲೀಸ್ಟ್ ತಗೋಬೇಕು, ಬಿಕಾಸ್ ಆಲ್ಫಾ ಇಸ್ ಲೀಸ್ಟ್ ಪಾಸಿಟಿವ್ ಆ್ಯಂಗಲ್. ಲೀಸ್ಟ್ ಅಂದಾಗ 3rd ಕ್ವಾಡ್ರೆಂಟ್. ವಿತೌಟ್ ಯೂಸಿಂಗ್ ಸ್ಪೆಷಲ್ ಆ್ಯಂಗಲ್, ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್ 3rd ಕ್ವಾಡ್ರೆಂಟ್? 3rd ಕ್ವಾಡ್ರೆಂಟಲ್ಲಿ ಸ್ಪೆಷಲ್ ಆ್ಯಂಗಲ್ ಯೂಸ್ ಮಾಡಬಾರ್ದಂತೆ. ಅಲ್ಲಿಗೆ sin x = sin of 180 ಪ್ಲಸ್ ದಿಸ್ 30. ಯಾಕೆ ಸರ್ 180 ಪ್ಲಸ್ 30? 210. 210 ವಿಚ್ ಕ್ವಾಡ್ರೆಂಟ್? 3rd ಕ್ವಾಡ್ರೆಂಟ್. 3rd ಕ್ವಾಡ್ರೆಂಟ್ ಸೈನ್ ಈಸ್ ನೆಗೆಟಿವ್, ಅದು ಬರುತ್ತೆ, ಹಾಫ್ ಆನ್ಸರ್ ಬರುತ್ತೆ. ಹೌದಾ? ಅಲ್ಲಿಗೆ sin x = sin of 210 ಡಿಗ್ರಿ, x = 210. ದಟ್ ಈಸ್ ಆಲ್ಫಾ. ದಟ್ ಈಸ್ ಆಲ್ಫಾ. ಈಗ ನಾವು ಜನರಲ್ ಸೊಲ್ಯೂಷನ್ ಬರೀತಾ ಇದ್ದೇವೆ. ಕಾಸು ಬರೀಬೇಕಾ, ಸೈನ್ ಬರೀಬೇಕಾ? ಕಾಸು ಇದೆ, ಸೈನ್ ಇದೆ. ಕ್ವಶನ್ಗೆ ಹೋಗಿ ಯಾವತ್ತೂ ಜನರಲ್ ಸೊಲ್ಯೂಷನ್ ಐಡೆಂಟಿಫೈ ಮಾಡಬೇಡ. ನಮ್ಗೆ ಆಲ್ಫಾ ಯಾವ ಟ್ರಿಗ್ನಾಮೆಟ್ರಿಕ್ ರೇಷಿಯೋಯಿಂದ ಬಂತು? ಸೈನಿಂದ. ಆಲ್ಫಾ ಬಂದಿದ್ದು ಸೈನಿಂದ. ಇಲ್ಲಿ ಆಲ್ಫಾ ಮೆಥಡ್ಗೆ ಹೋಗಿದ್ರೆ ಕಾಸಿಂದ ಬರ್ತಾ ಇತ್ತವ, ಕಾಸ್ ಜನರಲ್ ಸೊಲ್ಯೂಷನ್ ಆಗಬೇಕಿಲ್ಲಿ. ನೋಡಿ, ಇಫ್ ಯು ಡೋಂಟ್ ಯೂಸ್ ಎನಿ ನೋಟ್ ಪಾಯಿಂಟ್ ಹಿಯರ್, ದೆನ್ ವಿ ಗೋ ಥ್ರೂ ಫೈಂಡಿಂಗ್ ಆಲ್ಫಾ, ದಟ್ ಈಸ್ ಬೈ ರೈಟಿಂಗ್ cos 90. We get alpha is equal to 90 and write the general solution 2nπ ± alpha like that. Then we are using general solution for cos, because alpha from cos. Here alpha from sin. That's what we are using, sin general solution. ಹೌದಾ? ಏನದು? x ನೋಡಿ, ಇನ್ನೊಂದು ವಿಚಾರ ಹೇಳ್ತೇನೆ. ಜನರಲ್ ಸೊಲ್ಯೂಷನ್ ಬರೆಯುವಾಗ x ಇದ್ರೆ x ಗೆ ಬರೀಬೇಕು. ಹೌದಾ? ಜನರಲ್ ಸೊಲ್ಯೂಷನ್ x ಇದ್ರೆ x ಗೆ ಬರೀಬೇಕು, 2x ಇದ್ರೆ 2x ಗೆ ಬರೀಬೇಕು, 5x ಇದ್ರೆ 5x ಗೆ ಬರೀಬೇಕು. ಆ ರೀತಿ
ಎನ್ ಪೈ ಪ್ಲಸ್ -1 ಟು ದಿ ಪವರ್ ಆಫ್ ಎನ್ ಇಂಟು ಆಲ್ಫಾ. ಎನ್ ಪೈ ಪ್ಲಸ್ -1 ಟು ದಿ ಪವರ್ ಆಫ್ ಎನ್ ಇಂಟು ಆಲ್ಫಾ ಅಂದರೆ 210. ಹೌದಾ? ಇಲ್ಲಿ ನಮಗೇನು ಡಿವೈಡ್ ಮಾಡ್ಕೊತದ್ದು ಏನೂ ಇಲ್ಲ. ಏನಪ್ಪ ಅಂದರೆ ಎನ್ ಬಿಲಾಂಗ್ಸ್ ಟು ಝೆಡ್ ಅಂತ ಬರ್ದಾಗಬೇಕು. ಇದೆಲ್ಲ ರಫ್ ವರ್ಕ್. ಈ ಟಾಪಿಕಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಐದರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಕ್ವಶನ್ ನಾವು ನೋಡ್ತೀವಿ. ಪ್ಲೀಸ್ ನೋಟ್ ಇಟ್. ವಿ ಹ್ಯಾವ್ ಇನ್ ರೋಮನ್ ನಂಬರ್ 2. ಎಸ್, ಲೆಟ್ ವಿ ಸ್ಟಾಪ್. ಲೆಟ್ ವಿ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ದಟ್ ಈಸ್ ಕ್ಲಾಸ್ ನಂಬರ್ 19 ಕಂಟಿನ್ಯೂ ಮಾಡೋಣ. ಇಲ್ಲೊಂದು 4-5 ಪ್ರಾಬ್ಲಮ್ಸ್ ಮಾತ್ರ ಮಾಡಿ. ಬಟ್ ಕಡಿಮೆ ಪ್ರಾಬ್ಲಮ್ಸು ಮೋರ್ ಎಕ್ಸ್ಪ್ಲನೇಷನ್ಸ್ ಸಿಕ್ಕಿದಾಗ ಅಡ್ವಾಂಟೇಜ್ ತೊಗೋಬೇಕು ನೀವು. ನಾನು ಈ ರೀತಿ ಕಂಟಿನ್ಯೂ ಮುಗಿಸಾಕಬೇಕು. 1 ಅವರ್ ತೊಗೊಂಡು ಮುಗಿದೋಗೋದು ಪ್ರಾಬ್ಲಮ್ಸ್ ಬೇಡ, ನಿಧಾನಕ್ಕೆ ಮಾಡೋಣ.